ಅಲ್ಲ. ಸುಂದರ ಎನ್ನುವಂತಹ ಕೂಳ ಕಳರಿಯವರು ನಿನ್ನದೇ ಹೊರಬಲದಿಂದಲೇ ಪ್ರಮತ್ತರಾಗಿ ಎಲ್ಲೆಲ್ಲ ಕಾರುಗಡಿದಂತಹ ದೇವಭೂಮಿಯನ್ನು ಪ್ರವೇಶಿಸಿ ದೇವಾಧಿಪರಾದಂತಹ ನನ್ನನ್ನೇ ಹೊಡೆದೋಡಿಸುವ ಮೂಲಕವಾಗಿ ಆಧಿಪತ್ಯವನ್ನು ತಾವು ನಡೆಸುತ್ತಿದ್ದಾರೆ. ನೀನೇ ಪರಂಪರಿಸಬೇಕು, ನಮಗೆ ಅನುಗ್ರಹನಿಷ್ಠವುಳ್ಳವನಾಗಬೇಕು ಎನ್ನುವ ಹಾಗೆ ಕೋರಿದಂತಹ ದೇವೇಂದ್ರನಿಗೆ ಅಭಯವಾಕ್ಕುಗಳನ್ನು ಹಿರಿಯವರನ್ನ ಕುಳಿತು ಕೂಡಲು ನಿಂತು ಗಮನಿಸುವನಾಯಿತು.
ಅದು ಹೇಗೆ ಅಂತ ಅರ್ಥೈಸಿಕೊಳ್ಳುವಂತಹ ಜ್ಞಾನ ಶಕ್ತಿ ನನಗೆ ಈ ಹೊತ್ತಿನಲ್ಲಿ ಲಭ್ಯವಾಗಿದೆ. ತಾಯಿಯ ಗರ್ಭದಲ್ಲಿ ಬರೆದು ಆಮೇಲೆ ಭೂಮಿಯ ಬೆಳಕನ್ನು ಕಂಡು ಆಮೇಲೆ ಗುರುಮುಖೀಯವಾಗಿ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಹಂತವಾಗಿ ಬೆಳೆಯುವುದು ಒಂದು ಕ್ರಮ. ನಿಮ್ಮ ಸೃಷ್ಟಿಯ ಬಗೆ ಅದು. ಆದ್ರೆ ನನ್ನ ಸೃಷ್ಟಿ ಆದದ್ದು ಹಾಗಲ್ವಲ್ಲ. ಒಮ್ಮೆ ನಮ್ಮೆಲೆ ಇಷ್ಟು ತನಕ ಬೆಳೆದು ನಿಂತಿದ್ದೀನಿ ನಾನು. ತಪ್ಪು ಯಾವುದು ಒಪ್ಪು ಯಾವುದು ಅರ್ಥೈಸಿಕೊಳ್ಳುವಂತಹ ಸಾಮರ್ಥ್ಯವನ್ನು ಈ ಹೊತ್ತಿನಲ್ಲಿ ನನಗೆ ಒದಗಿಸಿಕೊಟ್ಟಿದ್ದೀರಿ. ಆದ್ದರಿಂದಲೇ ನನ್ನ ಸೃಷ್ಟಿ ನಿಮ್ಮಿಂದಾಯಿತು ಅನ್ನು ನಾವು ಅರ್ಥೈಸಿಕೊಂಡೇ ಅಪ್ಪ ಅಂತ ಕರೆದದ್ದು ನಾನು. ಅಪ್ಪ ಆದ್ರೆ ಅಷ್ಟನ್ನು ತಿಳಿದುಕೊಳ್ಳಬಲ್ಲೆ ಯಾಕೆ ಅನ್ನುವಂತಹ ಪ್ರಶ್ನೆಗೆ ನನಗೆ ಉತ್ತರ ಸಿಗ್ಲಿಲ್ಲಪ್ಪ. ಈಗ ನನ್ನ ಸೃಷ್ಟಿ ಆಯ್ತಲ್ಲ, ಏನಾಗ್ಬೇಕು ನನ್ನಿಂದ? ನಾನು ಮಾಡಬೇಕಾದಂತಹ ಕಾರ್ಯ ಏನು? ನನಗೆ ಹೆಸರು ಯಾವುದು? ಎಲ್ಲವನ್ನು ಕೂಡ ನೀವು ತಿಳಿಸಿ ಹೇಳಬೇಕು ಅಂತ ನಿಮ್ಮಲ್ಲಿ ಬೇಡಿಕೆ. ಅಪ್ಪ ವಿಶೇಷವಾದಂತಹ ಒಂದು ಉದ್ಯೋಗವಾಗಬೇಕು ಅನ್ನುವಂತಹ ಉದ್ದೇಶವನ್ನು ನಿಲ್ಲಿಸಿದ ನಾನು ಪ್ರಪಂಚದಲ್ಲಿ ಉಳ್ಳಂತಹ ಸಕಲ ಮಂದಿಗಳಲ್ಲಿರುವಂತಹ ಜನವನ್ನು ತಿಳದಷ್ಟೇ ಸಂಗ್ರಹಿಸಿ ನಿಮ್ಮನ್ನು ನಾವು ಸೃಷ್ಟಿ ಮಾಡಿದ್ದೇವೆ ಎನ್ನುವುದರಿಂದಲೇ ಅದೆಲ್ಲವನ್ನೆಲ್ಲ ಉತ್ತಮನು ನೀನಾದ್ದರಿಂದಲೇ ತಿಲೋತ್ತಮೆ ಎನ್ನುವಂತಹ ಹೆಸರನ್ನು ನಾನು ನಿನಗಿರಿಸಿದೆ. ತಿಲೋತ್ತಮೆ? ಹೌದಮ್ಮ, ನನ್ನ ಹೆಸರು. ಚೆನ್ನಾಗಿದೆಯಪ್ಪ, ಚೆನ್ನಾಗಿದೆ. ಘನವಾದಂತಹ ಕಾರ್ಯ ನಿಮ್ಮಿಂದ ಆಗಬೇಕಾಗಿದೆ. ಏನಾಗಬೇಕು ಅಂತ ನೀವು ಹೇಳಿದ್ರೆ ಸಾಕು. ಸುಂದ ಉಪಸುಂದ ಎನ್ನುವಂತಹ ನಾಮವುಳ್ಳ ಈ ರಾಕ್ಷಸರು ಬಲದಿಂದ ಪ್ರಮತ್ತರಾಗಿ ತ್ರಿಜಗವನ್ನು ಈ ಕಾಲಕ್ಕೆ ಗೋಳುಗೊಳಿಸುವಂತಹ ಕೆಟ್ಟ ಬುದ್ಧಿಯಿಂದ ತೊಡಗಿದ್ದಾರಮ್ಮ. ದೇವಾಧಿಪನ ಯುದ್ಧ ಮುಖದಲ್ಲಿ ಸೋತು ಹೋಗಿ ತನಗೆ ಹೀಗಾಯಿತು ಎನ್ನುವಂತೆ ಅವನನ್ನು ತೋಡಿಕೊಂಡ ಕಾಲಕ್ಕೆ ಸಜ್ಜನರ ಕಣ್ಣೀರನ್ನಳಿಸಿ ಅವರನ್ನೆಲ್ಲ ರಕ್ಷಿಸಬೇಕು ಅಂತಾದರೆ ದುಷ್ಟ ಮಥನವಾಗಿದೆ. ಏನು ಮಾಡೋಣ ಅಂತ ಯೋಚಿಸಿದವರಿಗೆ ವರವೇನು ಅನ್ನೋದನ್ನು ನಾನು ಲಕ್ಷ್ಯದಲ್ಲಿ ಇಷ್ಟವ. ಯಾಕೆಂದ್ರೆ ವರವನ್ನು ಕೊಟ್ಟವನು ನೀವೇ. ನಾನೇ ಕೊಟ್ಟವನು. ಅಸಾಮಾನ್ಯರಾದಂತಹ ಅವರು ಅಘಟಿತವಾಗಬೇಕು ಅನ್ನುವ ಹಾಗೆ ವರಾಪೇಕ್ಷಿಗಳಾದರು. ಸಂದರ್ಭದಲ್ಲಿ ಅವರ ಅಪೇಕ್ಷೆ ನಾನು ಪೂರೈಸಿದವ. ಅವರು ಸಾಯುತ್ತಿದ್ದರೆ ಅವರೊಳಗೆ ಅಂತಃಕಲಹ ಉಂಟಾಗುವುದರಿಂದ ಮಾತ್ರ ಸಾಧ್ಯ. ಒಬ್ಬರಿಂದ ಮತ್ತೊಬ್ಬರ ಅಳಿವಾಗುತ್ತದೆ. ಹಾಗಾಗಬೇಕು ಅಂತಾದ್ರೆ ಅವರ ದೃಢವಾದಂತಹ ಮನವನ್ನು ಕಲಕಬೇಕು. ಎಲ್ಲರಿಂದಲೂ ಸಾಧ್ಯವಾಗುವಂಥದ್ದು. ಅಂದವಾದಂತಹ ಹೆಣ್ಣುಗಳನ್ನು ಕಂಡಾಗ ಅವರಲ್ಲಂತಹ ಕಾಮಭಾವ ಉತ್ಪತ್ತಿಯಾಗುತ್ತದೆ. ತನ್ಮೂಲಕವಾಗಿ ಅವರು ಪರಸ್ಪರ ಘರ್ಷಣೆಗಿಳಿದು ಅದರಿಂದಲೇ ಅವರು ಪತನ ಹೊಂದುವುದಕ್ಕೂ ಸಾಧ್ಯವಾಗುತ್ತದೆ. ಈ ಉದ್ದೇಶವನ್ನು ಇರಿಸಿಯೇ ನಾನು ನಿನ್ನನ್ನು ಸೃಷ್ಟಿಸಿದೆ. ಹೌದಮ್ಮ. ಹಾಗಿದ್ರೆ ನೇರವಾಗಿ ಅವರೊಳಗೆ ಸಾಗಿ ನಿನ್ನ ಹಾವಭಾವಗಳನ್ನು ವಿಜ್ಞಾನಾದಿಗಳಿಂದ ಅವರ ಮನಸ್ಸನ್ನು ಕಲಕಿ ನನ್ನ ಸಂಕಲ್ಪವನ್ನು ನೀನು ಪೂರ್ಣಗೊಳಿಸಿದೆ. ದೇವತೆಗಳಿಗೆ ಬಂದಂತಹ ಕಷ್ಟವನ್ನು ದೂರೀಕರಿಸಬೇಕು. ಅಪ್ಪ ಇಷ್ಟೇ ತಾನೇ ನಿಮ್ಮ ಆಶೀರ್ವಾದದ ಬಲವನ್ನು ಉಂಟು ಅಂತಾನೆ ಈ ಕಾರ್ಯವನ್ನು ಕ್ಷಣ ಮಾತ್ರದಲ್ಲಿ ಪೂರೈಸಿ ಬಿಡಬಲ್ಲೆ ಅನ್ನುವ ಆತ್ಮವಿಶ್ವಾಸ ನನಗುಂಟು. ವಿಶ್ವಾಸದ ನೀವು ಓಡಿಯಾಡಿದರೆ ನನ್ನ ಕೆಲಸ ಮುಗಿಯಿತು. ಹೌದೇ? ಓದಬಾರಂತ ನಿನ್ನಿಂದ ಕೆಲಸ ಆಗ್ತದೆ. ಅಪ್ಪ ಅದು ಒಂದು ಏನು ಈಗ ಕಾರ್ಯವನ್ನು ಮುಗಿಸಿ ಆಯಿತು. ಒಂದು ವೇಳೆ ಮತ್ತು ನಾನು ಎಲ್ಲಿಗೆ ಹೋಗ್ಬೇಕಪ್ಪ? ಇಲ್ಲಿಗೆ ಬರಬೇಡಮ್ಮ ನೀನು. ಈಗ ಅಪ್ಪನ ಬಳಿಗೆ ಬರಲಿಕ್ಕೆ ಇಲ್ವ ನಾನು? ಇಲ್ಲ ಇಲ್ಲ. ಮತ್ತೆ ನಾನು ಎಲ್ಲಿಗೆ ಹೋಗುದು? ಪ್ರತ್ಯೇಕವಾದಂತಹ ಸ್ಥಾನವನ್ನು ಕಾದಿದೆ. ಅದು ಎಲ್ಲಿ ನನಗೆ ಸ್ಥಾನ? ದೇವಲೋಕವನ್ನೇ ಸೇರು. ದೇವಾಧಿಪನ ದೂರಿನನ್ವಯವಾಗಿ ಇದಕ್ಕಾಗಿ ನಾನು ಮುಂದಾದವರು. ಹೌದು. ಅವನಿಗೆ ಪೂರ್ಣೋಪಕಾರವಾಗುವ ಕಾರಣ ನೇರವಾಗಿ ಕ್ರಿಯಾ ನಂತರದಲ್ಲಿ ದೇವಭೂಮಿಯನ್ನು ಸೇರಿಕೋ. ಅಲ್ಲಿ ಯೋಗ್ಯವಾದಂತಹ ಸ್ಥಾನ ಮಾನ ಮನ್ನಣೆ ನಿನಗೆ ಅಷ್ಟಾದ್ರೆ ಸಾಕು. ಹೌದಮ್ಮ. ಶ್ರೇಯೋ ಸರಿ. ಅಪ್ಪನಿಂದ ಅಪ್ಪಣೆಯನ್ನು ಪಡೆದುಕೊಂಡಾದ ಮೇಲೆ ಮತ್ತೆ ನಾನು ಎಲ್ಲಿ ಉಳಿಯುವುದಕ್ಕೆ ಅರ್ಥ ಇಲ್ಲ. ಕಾರ್ಯವನ್ನು ಸಾಗಿಸುವುದಕ್ಕೆ ಆ ಕಡೆಗೆ ಹೋಗ್ತೇನಂತೆ.
ನಮ್ಮಮ್ಮ ನಮಗೆ ಸ್ತನ್ಯವನ್ನು ಉಳಿಸಿದ್ದಕ್ಕೆ ಸಾರ್ಥಕವಾಯಿತು ಎಂದು ಸಂತೋಷ ಪಡುವಂತಾಗಿದೆ. ನಿಕಂಭರುತ್ತರಾದ ನಾವು ಬ್ರಹ್ಮಾನುಗ್ರಹದಿಂದ ಸರ್ವಾಂಗ ಸಮರ್ಥರಾಗಿ ಲೋಕಗಳಲ್ಲಿ ದಿಗ್ವಿಜಯವನ್ನು ಸಾಧಿಸಿದವರು. ಪುನಃ ಇಲ್ಲಿಗೆ ಬಂದ ಮೇಲೆ ಮಾನಸಿಕವಾದಂತಹ ಜಾತ್ಯ ನಿವಾರಣೆಯಾಗಬೇಕು. ನಾನೇ ನಿನ್ನಲ್ಲಿ ಕೇಳುವಂತ ಇದ್ದೆ, ನೀನೇ ಅಭಿಪ್ರಾಯವನ್ನು ಹೇಳಿದ್ದೀಯ. ಅಣ್ಣ, ಆಡುವುದಕ್ಕೇನು ಕೆಲಸ ಇಲ್ಲ. ಲೋಕಗಳನ್ನು ಗೆದ್ದಾಗಿದೆ, ದೇವರಿಂದ ನಮ್ಮ ಕೈವಶವಾಗಿದೆ. ಇನ್ನು ಹೋರಾಟ ಮಾಡೋಣ ಅಂದ್ರೆ ನಮಗೆ ಎದುರು ಬರುವವರು ಯಾರೂ ಇಲ್ಲ. ಅದೇ ಯಾರು ಇಲ್ಲ. ಅನನ್ಯ ಸಹೋದರಿಯ ನಮ್ಮ ಆದ್ದರಿಂದಲೇ ಬೇಟೆಯಾಡಿದ ಆದೀತೆ ನನಗನಿಸಿ ನನಗೂ ಅದೇ ಅಭಿಪ್ರಾಯ. ನಿಮಗೆ ಸಮಾಧಾನ ಆಗಿದ್ದರೆ ನಾವು ವಿಳಂಬಿಸುವುದಿಲ್ಲ. ಒಂದ ನಾವಿಬ್ಬರೇ ಬೇರೆ ಯಾರು ಅವರಿಗೆ ಬೇಟೆಯಾಡಿಯ ಅಭ್ಯಾಸ ಇಲ್ಲ. ಯಾಕೆ ಅವರು ಕಾಡಿಯನ್ನು ಬೇಟೆಯಾಡುವುದಿಲ್ಲ, ನಾಡಿನಲ್ಲಿ ಅವರು ಆದ್ದರಿಂದ ನಮ್ಮ ಜೊತೆಯಲ್ಲಿ ಬರುವುದಕ್ಕೆ ಇಷ್ಟವುಳ್ಳವರಲ್ಲ. ಹೋಗೋಣ, ತೃಪ್ತಿಯಾಗುವವರೆಗೆ ಮೃಗಗಳನ್ನು ಪಡೆಯುವ ಸಂತೋಷವನ್ನು ಅನುಭವಿಸೋಣ.
ಏನು ಬಿದ್ದೋಯ್ತು ಅಂತ ಮುತ್ತು ಅವಳ ಹೊರಳಿದ್ದು ಮುತ್ತಿನ ಹಾರ ತುಂಡಾಗಿ ಕೆಳಗೆ ಬಿದ್ದರೆ ಹೆಕ್ಕಿ ಒಂದು ಮುದ್ದು ಕೊಡೋಣ ಹೆಕ್ಕಿ ಕೊಡೋಣ ಅಣ್ಣ ಆಕೆಯ ಕೊರಳಲ್ಲಿದ್ದಂತಹ ಮುತ್ತಿನ ಹಾರವೆಲ್ಲ ಕಡಿದು ಕೆಳಗೆ ನೋಡಿತ್ತು ಮತ್ತೆ ನಮ್ಮತ್ತ ನೋಡಿ ಆಕೆ ತಿರಿನಗುವನ್ನು ಬೀರಿದಾಗ ಮುತ್ತು ಉದುರಿದಂತೆ ನಮಗನ್ನಿಸಿತ್ತು. ಮುತ್ತಿನ ಸಾಲಿನಂತಹ ಅಯ್ಯಯ್ಯೋ ಆ ಮುಖ ನೋಡ್ಬಾರ್ದು. ಮುಖ ಅಲ್ಲ ಅಷ್ಟೊಳ್ಳೆ ಮುಖ ಅಲ್ಲ ಕಮಲ ಕಮಲ ಯಾವ ಜಗತ್ತಲ್ಲಿ ಹುಟ್ಟುವ ಕಮಲ ಹೋ 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 ಪದ್ಮಮುಖಿ ಅಣ್ಣಯ್ಯ ನನಗ ಆ ಮುಖದಲ್ಲಿ ಕಾಣುವುದೊಂದು ಮೂಗುವ ಅದು ನಂಬಿಕೆ ಮೂಗಲ್ಲ 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 ಮೂಗಿಲ್ವ ಅಂಬಟೆಕಾಯಿ ನಿನಗೆ ಬೇರೆ ಒಂದು ಸಿಗಲಿಲ್ಲ ಅಷ್ಟು ಕಷ್ಟ ಅಂತ ಸಂಪಿಗೆಯ ಮುಗಿದಂತೆ ಕಾಣಿಸ್ತಾ ಇದೆ ಚಂಪಕ ನಾಸ್ತೆ ಜಾತ್ರೆಗೆ ಏನೋ ಆಸೆ ಜಾತ್ರೆಗೆ ಮಲಗುವ ಆಸೆ ಚಂಪಕ ನಾಸ್ತೆ ಅಣ್ಣ ಪಕ್ಕನೆ ಆಗಸದಲ್ಲಿ ಗೋಮಿಂಚವರು ಮಿಂಚಿ ಮರೆಯಾದ ಹಾಗೆ ನಮ್ಮ ಕಣ್ಣ ಮುಂಭಾಗದಲ್ಲಿ ಕಾಣಿಸಿದಂತಹ ಈ ಬಾಲೆ ಯಾರು ಅನ್ನುವುದೇ ಅರಿವಾಗುವುದಿಲ್ಲ. ಬಾಲೆ ಬಾಲೆ
ಅವಳನ್ನು ನೋಡಿ ಕೆಳಗೆ ಹೇಳುತ್ತಾ ಮುಂದುವರಿದು ವಿಶ್ರಾಂತಿಯನ್ನು ನಾವು ಅನುಭವಿಸುವುದಕ್ಕಾಗಿ ಪ್ರಶಸ್ತವಾದ ತಾಣ ಯಾವುದು ಅನ್ನುವ ಹಾಗೆ ಅರಸುತ್ತಿದ್ದಂತೆಯೇ ಹೌದು, ನಮ್ಮ ಕಣ್ಣುಗಳಿಗೆ ಹೀಗೆ ಕಾಣ ಸಿಕ್ಕಿದಳು. ನನ್ನ ಕಣ್ಣಿಗೆ ಬಿಸಿಲ ಕಣ್ಣಿಗೆ ಬಿದ್ದೆ ನೋಡಿದ್ರೆ ನಿನ್ನ ದೃಷ್ಟಿಯ ಪಥಕ್ಕೆ ಗೋಚರಿಸಿದೆ. ನಿನಗೆ ಮಾತ್ರ ಅಲ್ಲ, ನನಗೂ ಕಣ್ಣಿಗೆ ಬಿದ್ದದ್ದು. ಅಮ್ಮ ನೋಡಿದ್ಯಾ? ಬೆಳೆದಿದ್ದ ಶರೀರವಾದರೂ ಇನ್ನೂ ಎಳಸು ಕಾಣುತ್ತದೆ. ಕೋಮಲವಾದಂತಹ ಕಾಯ ಬೆರಳಿನಿಂದ ಹೀಗೆ ಸಿಡಿದರೆ ರಕ್ತ ಚೆಲ್ಲನೆ ಹಾರಬೇಕು. ಸಿಡಿದು ನೋಡ್ಬೇಕು. ರಕ್ತ ಕಡಿಮೆ ಆದ್ರೆ ನಮಗೆ ಗಾಳಿಗೆ ಎದ್ದಿರಾದ ಬಳ್ಳಿಯನ್ನು ಬಳುಕುತ್ತಾ ಅನುಗುತ್ತಾ ಹುಲಿಯನ್ನು ಕಂಡ ಸುಳ್ಳೆಯಂತೆ ಎರಡು ಗಂಗಳಿಂದ ಅತ್ತಿತ್ತ ನೋಡುತ್ತ ನಡೆಯುತ್ತ ತನ್ನ ವಯ್ಯಾರ ಹೇಗೆ ಎಂಬುದನ್ನು ನನಗೆ ತೋರಿಕೊಡುತ್ತಿದ್ದಾರೆ. ಅವಳ ನಡುವಿಗೆ ಏನೂ ಬಲ ಇಲ್ಲ ಕಾಣುತ್ತದೆ. ಅಮ್ಮ ಇದ್ದಲ್ಲೇ ಅತ್ತಿತ್ತ ಸುತ್ತುತ್ತಿರುವುದನ್ನು ನೋಡಿದರೆ ಏನಾದರೂ ಒಂದು ಬಲವಾದ ಊಟ ಕೊಡೋಣ. ನಿನ್ನ ಆಲೋಚನೆಯಿಂದ ಒಳ್ಳೆಯದೇ ಹೊಳಪಬೇಕು. ಹಾಗೆ ನೋಡಿದೆಯಾ? ಎಲ್ಲವನ್ನೂ ಯಥೇಚ್ಛವಾಗಿ ಒದಗಿಸಿದಂತಹ ವಿಧಾತ ಆಕೆಯ ನಡುವಿಗೆ ಬಡತನವನ್ನೇ ಕೊಟ್ಟಿದೆ. ಕಾರಣ ಏನು? ಆಕೆಯ ಎದೆ ಭಾರವಾಗಿ ಮುಂದೆ ಎಲ್ಲಾದರೂ ಮುಗ್ಗರಿಸಿ ಬಿದ್ದರೆ ತೊಂದರೆಯಾದೀತೆಂದು ಹಿಂಬಾರವನ್ನು ಇಟ್ಟಿದ್ದಾರೆ. ನೋಡಿದೆಯಾ? ಆಕೆಯ ನಿತಂಬಗಳು, ಆಕೆಯ ಎದೆ ಆಮೆಯ ತಲೆಯಾದರೆ ನಿತಂಬ ಎರಡು ಸಣ್ಣ ಗುಡ್ಡೆಗಳಾಗಿ ಆದ್ದರಿಂದಲೇ ನಡು ಸರಗಿದಂತೆ ನಮಗೆ ಕಾಣಿಸುತ್ತದೆ. ನಿಜವಾಗಿಯೂ ನಡು ಸರಗಿದ್ದಲ್ಲ, ಏನು ಅಲ್ಲ, ಉಳಿದ ಕಡೆ ಹೆಚ್ಚಿದ್ದರಿಂದ ಅದು ಕಡಿಮೆ ಕಾಣೋದು. ಹಿಂದೆ ಮುಂದೆ ಹೆಚ್ಚಾದ ಕಾರಣ ನಡುವಿನಲ್ಲಿ ಏನಿಲ್ಲ. ಹಿಂದೆ ಮುಂದೆ ಭಾರ ಇದ್ದದ್ರಿಂದಲೇ ಹಿಂದೆ ಮುಂದಕ್ಕೆ ಬಡ ಇಲ್ಲ. ಕೊರಳ ಕೆಳಗೆ ಹೊರಳ ಕೆಳಗೆ ನಿನ್ನ ಹಸ್ತಭಾವವೇ ನನಗೆ ಅರ್ಥವಾಗುವುದಿಲ್ಲ. ಕಮಲದ ನೊಕ್ಕುಗಳಂತಹ ಎದೆಯ ಸೌಭಾಗ್ಯ ಯಾರೋ ಅಯಲೆ ಅಯಲೆ ಎಂಬ ಉದ್ಗಾರ ಹೊರಡುವುದಕ್ಕೆ ಕಾರಣ ಈಕೆಯ ಸುಂದರಿಯ ವಿಶೇಷ. ನೋಡಿದರೆ ನಾವು ಆಕೆಯ ವಿಚಾರವನ್ನು ತಿಳಿದುಕೊಂಡರೇನು ಅಂತ ನನಗೆ ನಾವಲ್ಲದೆ ಇನ್ನಾರು ತಿಳಿಯುವುದಕ್ಕೆ ಇಲ್ಲಿಯ ಕೂಡಲೂ ಮೂರು ಲೋಕದ ವಿಭುಗಳಾದವರು ವರ್ತಮಾನ ಕಾಲಕ್ಕೆ ನಮ್ಮ ಆಶ್ರಯದಲ್ಲಿ ಇರಬೇಕಾದವರು ಬಹುಶಃ ನಮ್ಮನ್ನು ಅರ್ಥ ಮಾಡಿ ತಿಳಿದುಕೊಂಡೇ ಬಂದಳೋ ಏನೋ, ನಮ್ಮನ್ನೇ ಹುಡುಕುತ್ತಿರುವಲ್ಲಿ ನಮ್ಮನ್ನೇ ಅರಸಿ ಬಂದಳೋ ಏನೋ. ಈ ಅರಸಿ ಈ ಅರಸಿ ನಮ್ಮನ್ನು ಅರಸಿ ಅಲ್ಲ, ಇಬ್ಬರಿದ್ದ ಕಾರಣ ಅರಸಿ ಅರಸಿ ಅಂತ ಎರಡು ಸಲ ನಮಗರಸಿ ನಮ್ಮನ್ನು ಅರಸಿ ನಮ್ಮನ್ನು ಅರಸಿ ನಮಗರಸಿ ಆಗ್ತದೆ. ನಮಗಾಗಿ ಅರಸಿ ಬಂದಳೋ ಏನು ತಮ್ಮ ಅಣ್ಣ, ನೀನು ಭಜನೆ ಮಾಡುತ್ತೀನಿ ಅಲ್ಲ ಭಜನೆ ಅಲ್ಲ, ಅಷ್ಟು ಆಯಾಸ ಆಗುವುದಿದ್ರೆ ಮತ್ತಷ್ಟು ಭೇಟಿಯಾಗುತ್ತೆ. ಈಗ ಮೂಗು ಬಾಯಿಯಲ್ಲಿ ಬುಸು ಬುಸು ಎಂತದ ಬುಸು, ಕಣ್ಣಿಗೆ ಕಸ ಬಿತ್ತು. ಎಂತಹ ಔದಾರ್ಯವಂತ ನೀನು. ನಿನ್ನನ್ನು ನೋಡುವುದು ಬೇಡ, ನನ್ನನ್ನು ನೋಡುವುದು ಅವಳಿಗೆ ಹೇಳ್ತಾ ಇದ್ದೀರಾ? ಮುಖ ತಗೊಂಡು ಆಮೇಲೆ ಬರ್ತೇವೆ ಅಂತ. ನಿಮ್ಮ ಮುಖಕ್ಕೆಲ್ಲ ಬಣ್ಣ ಹಚ್ಚಿ ಬರ್ತೇವೆ ಅಂತ. ಬಣ್ಣ ಹಚ್ಚಿದ್ರೆ ತೆಗೆದು ಬರ್ತೇನೆ ಅಂತ. ಸುಮ್ಮನೆ ಅಲ್ಲ, ಅದು ಬಣ್ಣ ಹಚ್ಚಿದವಳ ಅಭಿನಯ. ನಿಂತಿರುವ ರೀತಿಯಿಂದ ನಡೆದಾಡುವ ಕ್ರಮದಿಂದ ಆಂಗಿಕವಾದ ಚೇಷ್ಟೆಗಳಿಂದ ಒಬ್ಬನ ಅಂತರಂಗವನ್ನು ತಿಳಿಯುವುದಕ್ಕೆ ಸಾಧ್ಯ. ಆಕಾರೇಂಗಿತೆಯು ಸತ್ಯ ಚೇಷ್ಟಿತವು
ಅಷ್ಟು ಗೊತ್ತಾಗದೆ ಇದ್ದರೆ ಮಾತು. ಅದಕ್ಕಾಗಿ ನಿಮ್ಮ ಕೆಲಸದ ಕೀಳಗೊಂಬೆ ಚೇಷ್ಟಿತರು. ಏನಾದ್ರೂ ಮನಸ್ಸಿಗೆ ಬಂದದ್ದನ್ನೆಲ್ಲ ಮಾಡಿದ್ರೆ ಚೇಷ್ಟೆ ಅಂತ ಹೇಳ್ತಾರೆ. ಹೌದಾ? ಅದಕ್ಕೆ ಹೇಳಿದ್ದು ನಾನು ಆ ಕಾರ್ಯ ಸತ್ಯ ಚೇಷ್ಟಿತನು. ನಿನ್ನ ಹತ್ರ ಮಾತನಾಡೋದಕ್ಕೆ ಚೇಷ್ಟಿತನು. ನಳ ಹೋದೀತು. ಏನು ಕೆಳಗೆ 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 ಕೆಳಗೆ
ಇದು? ಓ ಮದಕರಿ ನಿನ್ನಲ್ಲಿ ಆಗ ಮದಕರಿ ಇದೆ ಅವರಿಗೆ. ಇವಳಿಗೆ ಮದಕರಿ. ಹೌದು. ಎಂತಕ್ಕೆ? ಎಂತ ಮದಕರಿ? ಏನ್ ನಿಮ್ಮ ಶಾಪವಾದು? ಅಲ್ಲ, ಮದವುಳ್ಳ ಕರಿ. ಆದ ಕಾರಣ ಮದಕ್ಕಾಗಿ ಮದಕರಿ ಗಮನೆ. ಏನು ನನಗೆ ಕಂಡಾಷ್ಟು ನನಗೆ ಇಷ್ಟು ಹೊಗಳ್ತಾ ಇದೆಯಲ್ಲ ನೀವು? ಹೊಗಳಿದ್ದಲ್ಲ ಇದು. ಇದಕ್ಕೆ ಯಥಾರ್ಥ ಭಾಷಣ ಅಂತ ಹೆಸರು. ಅದು ಒಂದು ನಮಗೆ ಇದ್ದದ್ದನ್ನು ಇದ್ದ ಹಾಗೆ ಹೇಳಿದೆ. ಕೆಲವರಿಗೆ ಹಾಗಲ್ಲ, ಜೋರು ಹಸಿವಾಗಿರ್ತದೆ, ಏನೋ ಸಿಗಬೇಕಾಗಿದೆ, ಹಾಗಾಗಿ ಎದುರಿಗಿದ್ದವರನ್ನು ಹೊಗಳೋದು. ಅವನಲ್ಲಿ ಏನು ಇಲ್ಲದಿದ್ರು ಪುಣ್ಯಾತ್ಮ ನೀನು ಹಾಗಿದ್ದಿ ಪುಣ್ಯಾತ್ಮ, ನೀನು ಹೀಗಿದ್ದಿ ಪುಣ್ಯಾತ್ಮ ಅಂತ. ಯಾಕೆ? ಇವರಿಗೆ ಲಾಭ ಆಗ್ಬೇಕಲ್ಲ. ಹೊಗಳುವುದನ್ನು ನೋಡಿಕೊಂಡು ಹೊಗಳುತ್ತಾನೆ. ಇನ್ನು ಹಾಗೆ ಕೈಯಲ್ಲಿ ಏನಿಲ್ಲದವರನ್ನು ಹೊಗಳಿಯೂ ಪ್ರಯೋಜನ ಇಲ್ಲ. ಈಗ ನಮ್ಮ ಏನಾದರೂ ಹೊಗಳಿದರೆ ಪ್ರಯೋಜನ. ಇವಳನ್ನು ಹೊಗಳಿದರೆ ಎಂತದ್ದು ಪ್ರಯೋಜನ? ಇವನನ್ನು ಹೊಗಳುವುದಕ್ಕಿಂತ ತಿನ್ನುವುದಕ್ಕೆ ಬೇಕಾಗಿದ್ದರೆ ಬೇರೆ ಯಾರನ್ನಾದ್ರೂ ಹೊಗಳ. ಅದೇ ಬಿಡಿ. ಹಾಗಿದೆ ಲಾಭ ಇದ್ದು ಹೊಗಳಿದ್ದಲ್ಲ ನೀವು. ತಿನ್ನುವ ಆಸೆ ನಮಗುಂಟು. ಆದ್ರೆ ಒಂದೇ ಸಲಕ್ಕೆ ಎಂತದ್ದು ನಮಗೆ ಹಸಿವೆ ಒಮ್ಮೆ ನಿವಾರಣೆಯಾಗುವುದು ಬೇಡ. ಸ್ವಲ್ಪ ಎಂತದ್ದು? ಸ್ವಲ್ಪ ತಿಂದು ಶನೈ ಎಂತದ್ದು? ತಿಂದು ಬೇಕಾದದ್ದು ಒಂದೇ ಸಲಕ್ಕೆ ಮುಗಿಸುವುದು ಬೇಡ. ಇಲ್ಲ. ಸ್ವಲ್ಪ ಸ್ವಲ್ಪ ಜಾಗ್ರತೆ ಬೇಕಾದು. ಹಾಗೆ ನಾಳೆಗೂ ಸ್ವಲ್ಪ ಇರಿ ಎನ್ನುವಂತ ಪ್ರಜ್ಞೆ ಬೇಕು. ನಿನಗೂ ಹಾಗೆ ತಿಂದು ಮುಗಿಸಿದ್ರೆ ನಾಳೆಗೆ ಏನ್ ಮಾಡ್ತೀರಿ ನೀವು? ನಿನಗೂ ಹಾಗೆ ನಿನ್ನ ಹಸಿವನ್ನು ನಿವಾರಿಸುವುದು ನಮ್ಮಲ್ಲಿ ನಿಮ್ಮಲ್ಲಿ ಸ್ವಲ್ಪ ಎಂತದ್ದು? ಸ್ವಲ್ಪ ಅಲ್ಲ, ಯಾರಿಗಳು? ನಿನ್ನ ವಿಚಾರ ಈ ಉದ್ಯಾನಕ್ಕೆ ಬರುವುದಕ್ಕೆ ಕಾರಣ ಏನು? ನಿನ್ನ ಈಗ ನಮಸ್ಕಾರ ಯಾರಿಗೆ? ನಿನ್ನ ಅಪ್ಪನಿಗೆ, ಯಾಕೆ? ನಿನ್ನ ಅಮ್ಮನಿಗೆ ಯಾಕೆ? ಎಂತದ್ದು? ರಾತ್ರಿ ಹಗಲು ನಿನ್ನನ್ನು ಪಡೆಯುವುದಕ್ಕೆ ಅವರೇನೆಲ್ಲ ಮಾಡಿದರು. ಏನಲ್ಲ ಏನು ಏನಾರು ಮಾಡುವುದು ನಿಮ್ಮ ತಪಸ್ಸು, ಹಾನ, ಅದರ ಫಲ ನಿನ್ನಂತಹ ಸುಂದರಿಯನ್ನು ಪಡೆದಿದ್ದಾರೆ. ಅದರಲ್ಲಿ ಸಂದೇಹವೇನು? ಆ ಪುಣ್ಯಾತ್ಮನಿಗೆ ನಮಸ್ಕಾರ. ನಿಜವಾಗಿಯೂ ಅವಳಪ್ಪ ಅಂದ್ರೆ ದೊಡ್ಡ ಗುಣ. ಈ ನಮಸ್ಕಾರದ ಒಂದು ಚಮತ್ಕಾರ ಉಂಟು. ನಮಸ್ಕಾರ ಅಂತ ಹೇಳಿದ್ರೆ ಸಾಕಾಗ್ತದೆ. ಎಂತದ್ದು? ನಮಸ್ಕಾರ. ಅದು ಇಬ್ಬರಿಗೂ ಒಟ್ಟಿಗೆ, ನಿನ್ನ ಅಪ್ಪನಿಗೂ ಒಟ್ಟಿಗೆ. ಈಗ ಒಟ್ಟಿಗೆ ನಮಸ್ಕಾರ ಕೊಡೋದು ಹಾಗಲ್ಲ. ನಿನ್ನ ಅಪ್ಪ ಬ್ರಹ್ಮನೇ ಇರಬೇಕು. ನೂತನವಾದ ಸೃಷ್ಟಿಯನ್ನು ಮಾಡಬಲ್ಲವನು ಅವನೊಬ್ಬನೇ. ಆದ ಕಾರಣ ಇವಳ ನಿರ್ಮಾಣಕ್ಕೆ ಕಾರಣಸ್ಥಾನದಲ್ಲಿ ಬ್ರಹ್ಮನಿದ್ದಾನೆ ಅಂತಾರೆ. ಅಲ್ಲದಿದ್ರೆ ಒಬ್ಬ ಬ್ರಾಹ್ಮಣ ಆದ್ರೂ ಆಗಿದೆ. ನೀನು ಯಾವ ಬ್ರಾಹ್ಮಣನ ಮಗನು? ಬ್ರಹ್ಮ ವಿಕ್ರಮದವನೇನು ಬ್ರಾಹ್ಮಣ ಸಂತಾನವ? ನಾವು ಬ್ರಾಹ್ಮಣರು. ನಾವಿಬ್ರು ಮತ್ತೆ ಇಬ್ಬರು ಒಂದು ಅಣ್ಣ ತಮ್ಮಂದಿರು, ಒಬ್ಬ ಬ್ರಾಹ್ಮಣ ಒಬ್ಬ ಬೇಡ. ಆಗ ನನ್ನ ತಲೆಗೆ ಸಂತಾನ ಅಂತ ಆಗುದಿಲ್ಲ. ಅವರೇನಾದ್ರೂ ತಿಳ್ಕೊಳ್ಬಾರ್ದಲ್ಲ. ಅಲ್ಲ ಇಬ್ಬರು ಒಂದೇ. ಈಗ ನೀನು ಇಲ್ಲಿ ನಾವು ಹೆಸರೇನು? ನಿನಗೆ ನಿನ್ನ ಅಮ್ಮ ಬೇಕು. ಅಮ್ಮ ಯಾರಿಗೆ? ನಿನ್ನ ಅಮ್ಮನ ಗಂಡನೇ ಅಪ್ಪನ. ಇರಬಾರದು ಅಂದ್ರೆ ಏನೂ ಇಲ್ಲ. ಈಗ ಅಮ್ಮನ ಗಂಡನೇ ಅಪ್ಪನಾಗಬೇಕೆಂದಿಲ್ಲ, ಅದೇ ಅಪ್ಪನ ಹೆಂಡತಿಯೇ ಅಮ್ಮನಾಗಬೇಕು ಅಂತಲೂ ಇಲ್ಲ. ಅಂತವ್ರು ಎಷ್ಟು ಹೊಂದಿಲ್ಲ. ಮಾತೇ ವಿಚಿತ್ರವಾಗಿದೆಯಲ್ಲ. ಅಲ್ಲ, ಹೆತ್ತವಳು ಅಮ್ಮ, ಹುಟ್ಟಿಸಿದವ ಅಪ್ಪ. ಹೌದು, ನಿನ್ನನ್ನು ಹೆತ್ತವರೇ ಅಮ್ಮನು. ಮತ್ತು ನನಗೆ ಚಿಕ್ಕಮ್ಮ ದೊಡ್ಡಮ್ಮ ಇದ್ದಾರ? ಅಲ್ಲ ಸಾಕಿದ ನೆಲೆ ಇದ್ದಾಳ. ಹಾಗೆ ಹಾಗೆ ಸಾಕಮ್ಮ. ನಿನಗೆ ಸಾಕಮ್ಮ ಯಾರು, ಬೇಕಮ್ಮ ಯಾರು? ಹುಟ್ಟಿಸಿದವನೇ ಅಪ್ಪನು. ಅಲ್ಲ ಅವ ಹುಟ್ಟಿಸಿ ಬೇರೆಲ್ಲಿಗಾದ್ರೂ ಹೋದನು, ಮತ್ತೆ ಬೇರೆ ಯಾರಾದ್ರೂ ಸಾಕಿದ? ಹಾಗೆ ಹಾಗೆ. ಯಾಕೆಂದ್ರೆ ಶಾಸ್ತ್ರಕಾರರು ಹೇಳಿದ್ದಾರೆ, ನೀನು ಜನಿತಾಚ ಉಪನೀತಾಚ ಯಜ್ಞಜ. ಎಂತದು ಚಾ 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 ಚಾ? ನಿನಗೆ ಅದು ಸಾಕ್ಷಿ ನನಗೆ ಸರಿ ಬರುವುದಿಲ್ಲ. ಆದ ಕಾರಣ ಅಂತ ಮಾತ್ರ ಹೇಳಿ ಉಳಿದರ್ಥ ನೀವೇ. ಈಗ ಈಗ ಜನ್ಮವನ್ನು ಕೊಟ್ಟವ. ಹಾಗೆ
ಉಪನಯನವನ್ನು ಮಾಡಿದವ, ಆಪತ್ಕಾಲದಲ್ಲಿ ರಕ್ಷಿಸಿದವ, ಅಭಯ ಪ್ರದಾನವನ್ನು ಮಾಡಿ ಅನ್ನ ಕೊಟ್ಟು ಕಾಪಾಡಿದವ. ಇವರೆಲ್ಲ ತಂದೆಯ ಹಾಗೆ ನಮ್ಮ ಶಾಸ್ತ್ರ ಹೇಳ್ತದಂತೆ, ನಮ್ಮ ಅಪ್ಪ ಹೇಳಿ. ಹೌದಾ? ಆದ ಕಾರಣ ನಿನಗೆ ಹಾಗೆ ಏನಾದ್ರು ಇದ್ದರೆ ಇರಬೇಕು ಇದ್ದರೆ ನಿಮ್ಮ ಸಮಸ್ಯೆ ವೃತ್ತಾಂತವನ್ನು ತಿಳಿಯುವ ಆಶಯ ಚಿಕ್ಕವಾಗಿದೆ. ಈಗ ಅದನ್ನು ತಿಳ್ಕೊಳ್ಬೇಕು ಅನ್ನೋದಕ್ಕಾಗಿ ಅಡಿಪಾಯ ಇಷ್ಟು ಗಟ್ಟಿ ಮಾಡಿದ್ದೇವೆ. ಓ ಕಲ್ಯಾಣಿ, ಅಷ್ಟೇ ಕಲ್ಯಾಣಿ. ಓ ತಿರುಮಣಿ, ಅಲ್ಲ, ಓ ಮುಳ್ಳಾಣಿ, ಓ ಚಿತ್ತಾಣಿ, ಓ ಸಿಂಹೇಂದ್ರ ಮಧ್ಯವೇ, ಓ ಶಂಕರಾಭರಣವೇ. ಅಷ್ಟೇ ತಾನೇ. ತಂದೆ ತಾಯಿಗಳನ್ನು ಅರಿಯೇ ತಂದೆ ತಾಯಿಗಳ ಅರಿಯೇ
ಬಹುಮಾನೆ ಯಾಕೆ ಏನೇ ಇರಲಿ ಪರಿಚಯವನ್ನು ಕೇಳಿ ತಿಳ್ಕೊಳ್ಬೇಕು ಅಂತಹ ಆಸಕ್ತಿ ಹುಟ್ಟಿಕೊಂಡಂತಹ ನೀವು ಇಷ್ಟೆಲ್ಲ ಸುತ್ತುಗೊಳಿಸಿ ಮಾತನಾಡಿ ನೇರವಾಗಿ ಕೇಳಬಹುದಾಗಿತ್ತು. ಯಾಕಂದ್ರೆ ಪರಿಚಯ ಹೇಳುವುದಕ್ಕೆ ಮನಸ್ಸಿಲ್ಲದೆ ಇದ್ದವನು ನಾನೇನು ಅಲ್ಲ. ನಮಗೆ ಹೇಗೆ ಗೊತ್ತಾಗಬೇಕು ಮೊದಲಿಗೆ. ಒಮ್ಮೆ ಹೇಳಿ ನೀವೇನಾದ್ರೂ ತಿಳ್ಕೊಳ್ಬಾರ್ದಲ್ಲ. ಹೌದು, ಅದೊಂದು ವರ್ಗ ಉಂಟದು. ಯಾಕಂದ್ರೆ ವರ್ಗ ಅಂತಲ್ಲ, ಹೆಣ್ಮಕ್ಳು ಜಾಗ್ರತೆ ಮಾಡಿಕೊಳ್ಬೇಕಾಗ್ತದೆ. ಕೆಲವೆಲ್ಲ ಗಂಡಸರಿದ್ದಾರೆ, ನೀನು ನನಗೆ ಇರಬೇಕು. ಅವರಿಗೆಲ್ಲ ಕೆಲವು ಬುದ್ಧಿ ಇರ್ತದೆ. ನಮ್ಮನ್ನೆಲ್ಲ ಹೇಳೋದು ಕೆಲವರಿಗೆ ಇರ್ತಾರೆ ಅಂತ. ದಾರಿಯಲ್ಲಿ ಒಂದು ಹೆಣ್ಮಗಳನ್ನ ಕಂಡ್ರ ಹಾಗಿಸಿ ಒಳ್ಳೇದು ಇದೆಯಾ, ಆರೋಗ್ಯ ಸರಿ ಉಂಟಾ? ಆರೋಗ್ಯ ಇಲ್ಲದಿದ್ರೆ ಇಲ್ಲಿಗೆ ಬರ್ತೇನೆ. ನಿಮ್ಗೆ ಅಪ್ಪ ಇದ್ದಾರಾ? ಮೊನ್ನೆ ಸರಿ ಇರಲಿಲ್ಲ, ಇದೆಲ್ಲ ಸರಿ ಆಗಿದೆ. ಹೌದಾ? ನಿಮ್ಗೆ ಅಪ್ಪ ಇದ್ದಾರಾ? ಅಲ್ಲ ಇದ್ದಾರೆ, ಈಗ ಇಲ್ಲ ಅಂತ. ಹಾಗಲ್ಲ, ಆ ಹುಡುಗ ಅವಳಲ್ಲಿ ಕೇಳುದು. ಮನೆಯಲ್ಲಿ ನಿನಗೆ ಅಣ್ಣ ತಮ್ಮಂದಿ ಇದ್ದಾರಾ? ಓ, ಇದು ಇವಳು ನಮ್ಮ ಹತ್ರ ಕೇಳುದಲ್ಲ. ಕಟ್ಟಿ ಹಾಕಿದ್ದು ಉಂಟ ಮನೆಯಲ್ಲಿ? ಎಷ್ಟು ಹೊತ್ತಿಗೆ ಬಿಡ್ತಾರೆ, ಎಷ್ಟು ಹೊತ್ತಿಗೆ ಕಟ್ಟಿ ಹಾಕ್ತಾರೆ ಆದ ವಿಷಯವನ್ನು ತಿಳ್ಕೊಂಡು ಆಮೇಲೆ ಇವಳೆಲ್ಲಾದ್ರೂ ಗುಟ್ಟಲು ಬಿಟ್ಟು ಕೊಟ್ಟ ಆಗಲ್ಲ. ಮರು ದಿವಸವೇ ಈ ಗಂಡ ಅವಳ ಮನೆಯ ಬಾಗಿಲಲ್ಲಿ ಹೋಗಿ ಕಾಯಲಿಕ್ಕೆ ಆರಂಭ ಮಾಡ್ತಾನೆ. ಹಾಗೆ ಎಷ್ಟೊತ್ತಿಗೆ ಬರ್ತಾಳೆ, ಎಷ್ಟೊತ್ತಿಗೆ ಬರ್ತಾಳೆ ಹಾಗೆ ಮಾತನಾಡಿಸುವಂತಹ ಹೆಣ್ಣನ್ನ ನೋಡಿದಂತಹ ಗಂಡು ನಾನು ಚೆನ್ನಾಗಿದ್ದೇನೆ. ನೀನದಕ್ಕೆ ಮೈ ಮುಟ್ಟಿ ನಾನಲ್ಲ, ಆಗ ದೂರ ನಿಂತು ಮಾತಾಡ್ಲಿಕ್ಕೆ ಈಗ ಮೈ ಮುಟ್ಟಿ ಆಗ್ತದೆ. ಅವ ಮೈ ಮುಟ್ಟಿ ಮಾತನಾಡುದು ಯಾಕೆಂದ್ರೆ ಇವ ಮೈ ಮುಟ್ಟಿಗೆ ನಾನಲ್ಲ. ಅಲ್ಲ ನನಗೊಂದು ಅರ್ಥ ಆಗಲ್ಲ. ಅಲ್ಲ, ಅಭ್ಯಾಸ ಇರಲಿ. ನಾವು ಯಾವಾಗ ಪರಸ್ಪರ ಗಟ್ಟಿಯೇ ಮಾತಾಡು. ಯಾಕೆ ನೀವು ಸ್ನೇಹಿತರು, ನೀವು ಗಂಡಸರು ಮೈ ಮುಟ್ಟಿ ಮಾತನಾಡಿ, ಮೈ ತಟ್ಟಿ ಮಾತನಾಡಿ ಯಾರು ಕೇಳುವುದಿಲ್ಲ. ಅದೇ ನಾನು ಯಾರು? ನೀನು ಯಾರು? ನೀನು ವಿಜಾತಿಯ? ನಾನು ಹೆಣ್ಣಲ್ವಾ? ಅದಕ್ಕೆ ಅಲ್ವ ಮೈ ಮುಟ್ಟಿ. ಅನುಮಾನವೋ? ಯಾರಿಗೆ? ನಿನಗೆ. ನನಗೆ ಅನುಮಾನ ಇಲ್ಲ, ನಾನು ಹೆಣ್ಣೆ. ಆದ್ದರಿಂದ ನೀವು ನನ್ನ ಮೈ ಮುಟ್ಟಿ ಮಾತನಾಡಬಾರದು. ಆದ್ದರಿಂದಲೇ ನಿನ್ನ ಮೈ ಮುಟ್ಟಿ ಮಾತಾಡಿದ್ದು. ಮಾತನಾಡಬಾರದು. ಯಾಕೆ? ಮೈ ಮುಟ್ಟಬಹುದು. ಯಾರದ್ದು? ಯಾರು? ಕೈ ಹಿಡಿದ ಹೆಂಡತಿಯ ಮೈ ಮುಟ್ಟಬಹುದು. ಬಿಡು. ಹೌದು, ಎಂತದ್ದು ಬಿಡು? ಹೌದಲ್ಲ, ಕೈ ಹಿಡಿದವರನ್ನು ಬಿಟ್ಟರೆ ಮತ್ತೆ ಮೈ ಮುಟ್ಟುದ್ಯಾ? ಮೈ ಮುಟ್ಟಬಾರದು, ಮಾತನಾಡಬಾರದು. ಹಾಗಿದ್ರೆ ನಿನ್ನ ಮೈ ಮುಟ್ಟಿ ಮಾತಾಡು. ಆದ್ದರಿಂದ ದೂರ. ಎಷ್ಟು ದಿನ ಆಯ್ತು? ಯಾರಿಗೆ? ನೀನ್ ಯಾರು ಹೇಳಿದ್ದು? ಏನು ಹೇಳಿದೆಯಲ್ಲ? ಬರೀ ಹೆಜ್ಜೆ ಇವ. ದೂರ ಆದವರನ್ನಾದ್ರೂ ಮುಟ್ಟಬಹುದು. ಅವನಿಗೆ ಬುದ್ಧಿಗೆ ನಿರ್ಣಯವೇನಾ? ನಮಗಿಬ್ಬರಿಗೆ ಇದ್ರೆ ಒಂದೇ ಹಾಗೆ. ಅವ ಹೊಂಡಕ್ಕೆ ಬಿದ್ದರೆ ನೀನು ಬೀಳುದೆ. ನಾವು ಹೊಂಡಕ್ಕೆ ನಾವಿಬ್ಬರು ಹಾಗೆ ಹೇಳಿದ್ದು ನಾನು. ಅಲ್ಲ, ದೂರ ಅಂದ್ರೆ ಹಾಗಲ್ಲ. ದೂರ ನಿಂತು ಮಾತಾಡಿ ನನಗೆ ಕಿವಿ ಕೇಳಿಸ್ತದೆ, ಉತ್ತರ ಕೊಡ್ಲಿಕ್ಕೆ ನಾವು ದೂರ ನಿಲ್ಲೋಣ. ನೀನು ಹತ್ತಿರ ಬಂದಾಯ್ತು. ಹಾಗೊಂದು ಕ್ರಮ ಉಂಟದು. ಬರಬಾರದು ಅನ್ನುವ ಕಾರಣಕ್ಕಾಗಿ ಹೇಳಿದ್ದು, ಬರಬೇಕು ಅಂತ ಹೇಳಿದ್ದಲ್ಲ. ಸರಿ, ಈಗ ನನ್ನ ಪರಿಚಯವನ್ನು ಎಲ್ಲಿಂದ ಆರಂಭ ಮಾಡುದು? ಎಲ್ಲಿಂದ ಆರಂಭಿಸಿದರೂ ಆಗಿದೆ. ಅಲ್ಲ, ಎಲ್ಲಿಂದ ತೊಡಗಿದೋ ಅಲ್ಲಿಂದ ಪ್ರಾರಂಭ ಮಾಡು. ಅದಲ್ವೇ? ಅದಲ್ವೇ? ಇಲ್ಲಿವರೆಗೆ ಬರ್ತದೆ. ಹೌದಾ? ಹೊರಗೆ ಬರುವುದಿಲ್ವೇ? ತಿಂದದ್ದಷ್ಟು ಹೆಚ್ಚಾಯ್ತಾ? ಇಂಥದ್ದು ಹೆಚ್ಚಾಗಿ ಬಾಯಿಗೆ ಕೈ ಹಾಕು, ಇಳಿದದ್ದು ಹೊರಗೆ ಬರ್ತದೆ. ಎಂತದ್ದು?
ಇವತ್ತು ಸ್ವಲ್ಪ ತಿಂದದ್ದು ಹೆಚ್ಚಿಗೆ ಇಂಥದ್ದಲ್ಲ ಮತ್ತೆ ವಿಷಯ ಹೊರಗೆ ಬರುವುದಿಲ್ಲ. ವಿಷಯ ಬರುವುದಿಲ್ಲ ಅಂತ. ಯಾರಿಗೆ ವಿಷಯವನ್ನು ಹೇಳುವುದಕ್ಕಾಗುವುದಿಲ್ಲ ಅವರಲ್ಲಿ ಹೇಳಬಲ್ಲ ಹ. ಮಾತಿನ ಜಾಣ್ಮೆ ಇಲ್ಲ ಅಂತ. ಅಯ್ಯ ಅದೆಲ್ಲ ಉಂಟು. ಇದು ಏನಾದ್ರೂ ವಿಷಯ ಸುಖ ಇಲ್ಲೋ ಅಂತ. ಇದಕ್ಕೆ ವಿಷಯ ಸುಖ ಇಲ್ಲೋ ಅಂತ. ಆಹಾ. ವಿಷಯ ಸುಖ ಇಲ್ವಾ? ವಿಷಯ ಉಂಟು, ಸುಖವೂ ಇದೆ. ಕೇಳಿ ನಿಮಗೆ ಬೇಸರ ಆಗಬಾರ್ದಲ್ಲ ಹಾಗೆ ಹೇಳಿದ್ದು ನಾನು. ನಿನಗೆ ಈವರೆಗೆ ವಿಷಯ ಸುಖ ಇಲ್ಲ. ಅಲ್ಲ, ಸುಖ ಉಂಟು. ಯಾರಿಗೆ ಹೇಳು ಎಂತ ವಿಷಯ ಸುಖ? ಅದೇ ನೀವು ಬಳಸುತ್ತಿನ ಮಾತಾಡುದು. ಏ ದೇವ್ರೇ, ಅವಳ ವಿಷಯದಲ್ಲಿ ಅವಳಿಗೆ ಹಿತಕರವಾದ ನಿನ್ನ ವಿಷಯದಲ್ಲಿ ವಿಷಯ ಸುಖ ಇಲ್ಲ. ಆರಂಭವೇ ದುಃಖ. ಸುಖ ಯಾಕದು ಅಂದ್ರೆ ಸತ್ಯ ಹೇಳಬೇಕಾ, ಹೇಳುದಷ್ಟಕ್ಕೆ ಅದನ್ನೇ ಹೇಳಿ. ನಿಜ ಹೇಳಬೇಕಾ? ನೀನು ಸುಳ್ಳು ಹೇಳಿದ್ರು ಆಗಿತ್ತು, ನನಗೆ ಗೊತ್ತಾಗ್ಲಾಯ್ತು. ನನಗಿಲ್ಲ. ಎಂತದ್ದು ಇದು? ಯಾವುದು? ಅಪ್ಪ ಯಾಕ? ಎಂತದ್ದು ಇಲ್ಲ ಅಂತ. ಅಪ್ಪ ಇಲ್ಲ. ಅಪ್ಪ ಇಲ್ಲ. ಅಪ್ಪ ಇಲ್ಲ. ಲಡ್ಡು ಉಂಟಾ? ಮುಟ್ಟು ಬೇಕಾ? ಕೊಡು. ಎಂತದ್ದು ಕೊಡು. ನೀನ್ ಹೇಳಿದಿಲ್ಲ ಎಂತದ್ದು ಸಿಹಿ ತಿಂಡಿ ಕೇಳುವುದು ಅವಳು. ಅಪ್ಪ ಇಲ್ಲ ಅಂತ ಹೇಳಿದ್ರು. ಇವತ್ತು ಅಪ್ಪ ಅಂದ್ರೆ ಹುಟ್ಟಿಸಿದವಳು ಹೇಳುವುದು ಅವಳು. ಹೌದಾ? ನಾನು ಕಾಳಪ್ಪವೋ ಸಿಹಿಯಪ್ಪವೋ ಸುಳಿಯಪ್ಪವೋ ನಿನಗೆ ರಾತ್ರಿ ಅಪ್ಪ ಇಲ್ಲದಿದ್ರೆ ಲಡ್ಡು ಉಂಟ ಕೇಳ್ತಾನೆ. ಕೆಲವರಿಗೆಲ್ಲದು ಕ್ರಮ ಉಂಟು. ರಾತ್ರಿ ಊಟ ಮಾಡುವುದಿಲ್ಲ, ಸರಿ ಈ ಫಲಾರ ತಿನ್ನುವುದು. ನೀ ನೆನಪಾಯ್ತು ಅಪ್ಪದ್ದು. ಜೊತೆಗೆ ಯಾರಿಗಾದ್ರು ತಿಂದು ಉಳಿದ್ರೆ ಅದಿರ್ಲಿ. ನಾನು ಹೇಳಿದ ಹಾಗಲ್ಲ. ಮತ್ತೆ? ಅಪ್ಪ ಇಲ್ಲ. ಅಪ್ಪ ಇಲ್ಲ. ಇಲ್ಲ. ಅಪ್ಪ ಇಲ್ಲದ ಮತ್ತೆ ಹುಟ್ಟಿದ್ದೇಗೆ? ಎಂತ ಮಾತಾಡುದು. ಇಲ್ಲದಿದ್ರೆ ಹೋಗಿ. ಅಪ್ಪ ಹುಟ್ಟುವಾಗ ಇದ್ರು ನಾನು ಈ ಭೂಮಿಯ ಬೆಳಕನ್ನು ಕಾಣುವ ಹೊತ್ತಿಗೆ ಬೋಟ್ ಹಾಕ್ತೇನೆ. ಇಂತಹ ಭಾಗ್ಯಶಾಲಿ. ಯಾಕೆ? ಅಪ್ಪ ಇಲ್ಲ ಅಂತ ಅವಳು ಬೇಸರ ಮಾಡ್ತಾಳೆ. ನೀನು ಭಾಗ್ಯಶಾಲಿ ಹೇಳು. ಹೌದು, ರಾಯಕ್ಕೆ ಬರುವಾಗ ಇಂತಹ ಹೆಣ್ಣುಗಳಿಗೆ ಅಪ್ಪ ಇರಬಾರ್ದು. ಇದ್ದರೆ ಮನೆಯಿಂದ ಹೊರಗೆ ಹೊರಡುವುದಕ್ಕೆ ಬಿಡುವುದಿಲ್ಲ. ಅಯ್ಯೋ, ಹಾಗಿದ್ರೆ ಅವರಿಗೆ ಮಾತ್ರವೇ ನಮಗೂ ಅಷ್ಟೇ. ಪ್ರಾಯಕ್ಕೆ ಬಂದಿಲ್ಲ. ಎಲ್ಲಿಗೆ ಹೋಗ್ತೀನಿ ಗದರಿಸ್ತಾನೆ. ಅಪ್ಪ ಇಲ್ಲದೇ ಇದ್ರೆ ಅಪ್ಪನನ್ನು ಕೊಂದಾದ್ರೂ ಇಂಥವರು. ಹಾಗಿನ ಮಾತಿನ ಅರ್ಥ ಏನು? ಎಲ್ಲಿಯಾದ್ರೂ ಅಪ್ಪ ಬದುಕಿದ್ರೆ ಅವನನ್ನು ಕೊಂದಾದ್ರೂ ಒಳ್ಳೆ ಉಪಾಯ. ಒಂದು ವಿಷ ಕೊಡಬೇಕು. ಇಲ್ಲವಾದ್ರೆ ಕಲ್ಲು ಹೊತ್ತು ಹಾಕಿದ್ರು. ಎಲ್ಲಿ ತಲೆ. ಹೌದಾ? ಅಲ್ಲ, ಹೀಗೆ ಬಂದ್ರೆ ಅವರವರಷ್ಟೇ ಸಾಯುವುದಿಲ್ಲ. ಸ್ವಲ್ಪ ಸುಮ್ಮನೆ. ನಿಮ್ಮ ಮಾತು ಕೇಳಿ ನಾಳೆ ಎಲ್ಲಿಯಾದ್ರೂ ಪ್ರಾಯಕ್ಕೆ ಬಂದವರು ಅಪ್ಪ ಅಮ್ಮನನ್ನು ಕೊಡ್ಲಿಕ್ಕೆ ಹೊರಟ್ರೆ ಪ್ರಪಂಚದಲ್ಲಿ ಅಪ್ಪ ಅಮ್ಮ ಇಲ್ಲ ಅಂತ ಆದೀತು. ಅದು ನಿನಗೆ ನನಗಿಲ್ಲ. ನಿನ್ನಂತವರಾಗ್ಬೇಕಲ್ಲ. ನನಗಿಲ್ಲ. ನಿನಗೆ ರಗಳೆ ಇಲ್ಲ. ಅಪ್ಪ ಹೋದ್ರ? ಅಪ್ಪ ಹೋದ್ರೆ ಹೋಗಿ ಅಮ್ಮನು ಹೋದ್ರು. ಅಪ್ಪನೊಟ್ಟಿಗೆ. ಅಪ್ಪನನ್ನು ಹುಡುಕಿಕೊಂಡು ಮೇಲೆ ಅಪ್ಪನನ್ನು ಹುಡುಕಿಕೊಂಡರು. ಅಪ್ಪ ಅಮ್ಮನನ್ನು ಕಳ್ಕೊಂಡೆ. ಅವಳು ನಿಜವಾಗಿಯೂ ಭಾಗ್ಯವತಿ ಇರಬೇಕು. ಬಂದಾಗಲೇ ಬಂದ ಬಾಗಿಲಿಗೆಲ್ಲ ಬೀಗ ಹಾಕಿಯೇ ಬಂದಿದ್ದ. ಎಂತಹ ಯೋಗ. ಅಲ್ಲ, ಅಪ್ಪ ಅಮ್ಮನನ್ನೆಲ್ಲ ಒಟ್ಟಿಗೆ ಕಳಿಸಿ. ಇಂತಹ ಸೌಭಾಗ್ಯ ಎಷ್ಟು ಹೆಣ್ಣು ಮಕ್ಕಳಿಗೆ. ಹೌದಪ್ಪ. ಹೌದು. ಅಪ್ಪನೂ ಇಲ್ಲದೆ ಅಮ್ಮನೂ ಇಲ್ಲದೆ ತಿರುಗಾಡಬೇಕಾಗಿದ್ದೆ. ಇವರಿಗೆ ಬೇಸರ ಇಲ್ಲ. ಯಾಕೆ? ಸತ್ತದ ನನ್ನ ಅಪ್ಪ ಅಮ್ಮ ಅಲ್ಲ. ಹಾಗೆ ಇವರಿಗೆ ಬೇಸರ ಇಲ್ಲ. ಅಣ್ಣ ಹೋದ್ರೆ ಹೋಗಿ. ಹಾಗಿದ್ರೆ ಇವಳು ತಪ್ಪಲ್ಲಿ. ಎಂತದ್ದು? ಇವಳು ತಪ್ಪಲಿ. ತಪ್ಪಲ್ಲಿ. ನೀನು ನಮ್ಮನ್ನು ತಪ್ಪಲಿ. ತಪ್ಪಲ್ಲಿ. ಅಲ್ಲ, ಅಪ್ಪ ಅಮ್ಮ ಇಬ್ಬರು ಇಲ್ಲದಿದ್ರೆ ಮತ್ತೆ ತಪ್ಪಲ್ಲಿ. ಇವರ ಮಾತಿಗೆ ಅರ್ಥ ಹುಡುಕುವುದೇ ಕಷ್ಟ. ತಪ್ಪಲಿಯು ನೀನಾದೆ ಮಗಳೇ. ಎಂತದ್ದು? ತಪ್ಪಲಿಯು ನೀನಾದೆ ಮಗಳೇ. ಪುಣ್ಯಕ್ಕೆ ನೀನು ಹೆಬ್ಬುಲಿಯ ಬಾಯನ್ನು ಹೆಬ್ಬುಲಿಯ ಬಾಯಿಗೆ ಬೀಳ್ತೀನಿ ಈಗ. ತಪ್ಪಲಿ ಅಂತ ಹೇಳ್ಕೊಳ್ಳುವಷ್ಟು ತಪ್ಪಲಿ ಅಲ್ಲ ನಾನು. ಆಹಾ, ಅಪ್ಪ ಅಮ್ಮ ಇಲ್ಲದೆ ಇದ್ರೆ ಏನಾಯ್ತು? ಇಷ್ಟೆತ್ತರಕ್ಕೆ ಬೆಳೆಯುವುದಕ್ಕೆ ಇಬ್ಬರಾಗುಳ ತೀರಿತೆಂದು ತಪ್ಪಿಕೊಂಡಳು. ಯಾರನ್ನು? ನಮ್ಮನ್ನು. ನಿಜ ನನಗೆ ನಿಮ್ಮನ್ನು ತಪ್ಪಿಕೊಳ್ಳಿ. ಯಾರು ಗೊತ್ತು? ಅಲ್ಲಂತೆ. ಅಲ್ಲ, ಅಪ್ಪ ಅಮ್ಮ ಇಲ್ಲದ್ರೆ ಮತ್ತೆ ನೀನು ಹಾಗೆ ಬೆಳೆದು ಕಾರಣ ಉಂಟು. ಸತ್ಯ ಹೇಳ್ಬೇಕಾ? ಒಬ್ಬಳ ಅಜ್ಜಿ ಇತ್ತು ನನಗೆ. ಆ? ಹೌದಾ? ಸಣ್ಣದಿರುವಾಗಲೇ. ಹೌದು. ಮುದುಕಿಯ ಅಲ್ಲ. ಅಜ್ಜಿ ಅಂತ ಗೊತ್ತಾಗುದಿಲ್ಲ ಮುದುಕಿ ಅಂತ. ಅಲ್ಲ, ಇವಳಿಗೆ ಅಜ್ಜಿ ಆದ್ರೆ ಉಳಿದವರಿಗೆ ಮುದುಕಿ ಆಗ್ಬೇಕು. ಸಂಬಂಧದಲ್ಲಿ ಅಜ್ಜ. ಅಲ್ಲ, ಇವಳೇ ಇಷ್ಟು ಚಂದ ಇರುವಾಗ ಇವಳ ಅಜ್ಜಿ ಎಷ್ಟು ಚಂದ ಇರುವಾಗ ನೀವು ಹೋಗಿ ಹೋಗಿ ಅಮ್ಮನೆಯಲ್ಲಿ ಮತ್ತೆ ಅಜ್ಜಿ ಸುದ್ದಿ
ತೆಗೀತಿ. ಅವಳಿಗೆ ಹಾಗಿದ್ರು ಆಗ್ತದ ಅಲ್ಲ ಚಂದ ಇದ್ದಾರೋ ಅಂತ ಒಂದು ಕುತೂಹಲ. ಅವಳು ಚಂದ ಇಲ್ಲದ ಇದ್ರೆ ಇವಳಿಷ್ಟು ಚಂದ ಇರುವುದಕ್ಕೆ ಸಂಶೋಧನೆ ನನಗಷ್ಟು ಕಲ್ಪನೆ ಆ ಹೊತ್ತಿನಲ್ಲಿ ಇಲ್ಲವಾಗಿತ್ತು. ನಾನು ಪ್ರಾಯದ ಹೊಸಿಲಿಗೆ ಅಂದ್ರೆ 15 ಜಾರಿತ 15 ಜಾರಿತ ಹೌದಾ? ಮತ್ತೆ 15 ಜಾರಿತು. ಸ್ವಲ್ಪವೂ ಗೊತ್ತಾಗುದಿಲ್ಲ. 16ಕ್ಕೆ ಈಗ 16 ಆಯ್ತಾ? ನಾನೆಲ್ಲಿಯೋ ನಿನಗೆ 13 ಇರಬೇಕು ಅಂತ ತಮ್ಮ ಇವಳಿಗೆ 16 ಅಂತೆ. ಎಂತದು ಏನು ಸ್ಥಿತಿ ಮಾಡ್ತಾನೆ ಈಗ 16 ಅಂತ. ನಾನು ಪಕ್ಕನೆ ನೋಡುವಾಗ 13 ಇರಬೇಕು ಅಂತ ಲೆಕ್ಕ. 16 ತುಂಬಿಲ್ಲ, ನಾನಿಟ್ಟಿದ್ದೇನಷ್ಟೇ. ಹೀಗೆ ಷೋಡಶಿ ಷೋಡಶಿ ಎಷ್ಟು ಸಿ ಸೋಡ ಮಾಡುವವಳು ಅಂತ. ಅದೇ ಷೋಡಶಿ. ಹೌದು, ಷೋಡಶಿ ಬಹಳ ಸಿಹಿ ಉಂಟಾ? 16ರ ಹೆಣ್ಣು. ಹೌದು. ನೀವು ಮಾತಾಡುದೇ ಹೀಗೆಯಾ? ಹೌದೇ? ಅಲ್ಲ, 16ರ ವರ್ಷದವಳು ನಾನು. ಆದ್ದರಿಂದಲೇ ನೀನು ಷೋಡಶಿ. ಪ್ರಾಯದ ಹೊಸಲಿಗೆ ಕಾಲಿಟ್ಟ ಹೊತ್ತಿಗೆ ಅಜ್ಜಿಯು ವಾಟರ್ ತಂದು. ಹೌದು. ಮತ್ತೆ ನಿನ್ನಂತವಳು 16ಕ್ಕೆ ಹೋಗುವಾಗ ಅಜ್ಜಿ ಗೊಟ್ಟಕ್ಕಾಗದೆ ಇಷ್ಟ ಆಯ್ತಾ? ನಾನು ಕಣನೀರು ಹಾಕುವುದಕ್ಕೆ ನಮ್ಮ ಊರಿನವರು ಬಿಡ್ಲಿಲ್ಲ. ಯಾಕೆ? ಗಂಡಸರಲ್ಲಿ ಎಷ್ಟು ಒಳ್ಳೆಯವರು. 6ರಿಂದ 60ರವರೆಗಿನವರು. ನನ್ನ ಹಾಗೆ ಇರು. ನೀನು ಅವರೊಟ್ಟಿಗೆ ಸೇರುವುದೇ ಅಲ್ವಾ? ಗಂಡಸರು ಒಳ್ಳೆಯ ಗಂಡಸರಲ್ಲಿ ಒಳ್ಳೆಯ ಮಾತಿಗೆ ಮತ್ತೆ ನಾವು ಒಳ್ಳೆ ಗಂಡಲ್ಲ. ಹೌದಾ? ಮತ್ತೆ ನನ್ನ ಹಾಗೆ ಅಂತ ನಾನು ಹೇಗಿದ್ದೇನೋ ಹಾಗೆ ನೀನು. ನಾನು ಆ ಕಡೆ ಈ ಕಡೆ ಹೋಗುವಾಗ ನನ್ನನ್ನು ನೋಡಿ ಅವರೆಲ್ಲ ಕರೆಯುವುದು ಹಾಗೆ, ಅಪ್ಪಿ ಅಪ್ಪಿ. ನಾನು ಅದೇ ಹೇಳಿದ್ದು. ನೀನು ಒಪ್ಪಿ. ಅಪ್ಪಿ ಅದಲ್ಲ, ಆ ಪ್ರೀತಿಯಿಂದ ಕರೆಯುದು ಪುಟ್ಟಿ ಇಲ್ಲಿ ಬಾ. ನೀನು ಆಗಲೇ ಹೇಳ್ಬೇಕಿತ್ತು. ಎಂತ? ಪುಟ್ಟಿ ಅಂತ ಕರೆಯುವ ಪುಟ್ಟ ಆತ ಹೇಳಬಹುದಾಗಿತ್ತು. ಕರೆಯುವುದಕ್ಕೆ ನನಗೆ ಮನಸ್ಸಾಗಬೇಕು ಬೇಡವಾ? ಅವರನ್ನು ಕಂಡು ನನಗೆ ಮನಸ್ಸಾಗಿಲ್ಲ. ಅವರೆಲ್ಲ ಹತ್ತಿರ ಕರೆದು ಕೈ ತುತ್ತು ಕೊಟ್ಟಿದ್ರು. ಓ, ತುತ್ತು ಕೊಡುವುದಕ್ಕೆ ನಾನು ಎಲ್ಲಿಯಾದ್ರೂ ಅಕ್ಷರ ವ್ಯತ್ಯಾಸ ಉಂಟಲ್ಲ? ಅಲ್ಲ, ನಾನೆಲ್ಲಾದ್ರೂ ನಿನಗೆ ಕೈ ಕೊಟ್ಟರು ಅಂತ ಬಿಡಿ. ಆಹಾ, ಕೊಟ್ಟು ಬೆಳೆಸಿದ್ರು. ಪ್ರಾಯಕ್ಕೆ ಬಂದೆ, ಯಾಕೋ ಏನು. ನೀನು ಪ್ರಾಯಕ್ಕೆ ಬಂದದ್ದಲ್ಲ, ಪ್ರಾಯ ನಿನ್ನನ್ನು ಬಿಟ್ಟು ಅಲ್ಲ, ಯಾಕೋ ಏನು ನಂಗೆ ಏನಾಯ್ತು? ಬೇಕು ಏನು ಬೇಕು ಉಂಟು? ಹೂವಿನ ಬೇಕು ಕೊಡ್ತೇನೆ. ಎಂತ ನೀನು ಬೇಕು ಅಂತ ಹೇಳು, ಕೊಡ್ತೇನೆ. ಆತ ಅನಿಸ್ಲಿಕ್ಕೆ ಆರಂಭ ಆಯಿತು. ಬೇಕನ್ನುವ ಬಯಕೆ ಮೂಡಿತು. ನಿನಗೆ ಭಯಕ್ಕೆ ಯಾವಾಗ ಹೇಳಿದ್ರಲ್ಲ ಈಗ ಬಯಕೆ. ಈಗ ಬಯಕೆಯ ಅಂದ್ರೆ ಮನಸ್ಸಿನಲ್ಲಿ ಆಸೆ ಹುಟ್ಟಿತು. ಈ ಬಯಕೆ ಹೌದು. ಕೆಲವು ಕಡೆಯಲ್ಲೆಲ್ಲ 5 ತಿಂಗಳು, ಕೆಲವು ಕಡೆಯಲ್ಲೆಲ್ಲ 7 ತಿಂಗಳು, ಕೆಲವು ಕಡೆಯಲ್ಲಿ 9 ತಿಂಗಳಾದರೂ ಆಗುತ್ತದೆ. ಸುಧಾರಿಸಿಕೊಳ್ಳಿ. ಈಗ ನಿನ್ನ ಬಯಕೆ 5 ತಿಂಗಳಿಂದ 7 ತಿಂಗಳು. ಇವಳದ್ದು 16 ವರ್ಷದ. ಅಂದ್ರೆ ಮನಸ್ಸಿನಲ್ಲಿ ಬಯಕೆ ಹುಟ್ಟಿತು ಅಂದ್ರೆ ಆಸೆ ಹುಟ್ಟಿಕೊಂಡಿತ್ತು. ಹುಟ್ಟಲಿ. ಎಷ್ಟು ಬೇಗ ಕೊರಳು ಕೊಡ್ತಾನೆ ಅವ. ಮದುವೆ ಆಗಬೇಕು ಅನ್ನುವಂತಹ ಆಸೆ ಹುಟ್ಟಿತು. ಒಳ್ಳೆ ಅದಕ್ಕೆ ಹುಡುಗಿ, ಓ ಅವಾದಿತ, ಓ ಇವಾದಿತ ನನ್ನ ಹತ್ರ ಗೆಲ್ಲಿರಾಗ್ಲಿಕ್ಕಿಲ್ಲ ಅಂತ ಹುಡುಕಿದೆ. ಇವಾದಿತ ನಾನಿರುವ ಅವನು ಅಂತ ಹುಡುಕಿದೆ. ಒಪ್ಲಿಲ್ಲ. ನನ್ನ ಮನಸ್ಸೇ ಒಪ್ಲಿಲ್ಲ. ಯಾಕೆ? ಅವರೆಲ್ಲ ನನ್ನ ಮನಸ್ಸಿಗೆ ಹಿತ ಅನಿಸ್ಲಿಲ್ಲ. ಹಾಗಾಗಿ ಅಪ್ಪ ಅಮ್ಮನನ್ನು ಕಳೆದುಕೊಂಡಂತಹ ನಾನು ಮನಸ್ಸಿಗೆ ಬೇಸರ ಹುಟ್ಟಿ ಇನ್ನು ಈ ಊರೇ ಬೇಡ ಅಂತ ಆ ಊರನ್ನು
ಬಿಟ್ಟು ಈ ಕಡೆಗೆ ಬಂದೆ. ನನ್ನ ಹೆಸರು ಹೇಗೆ ಹೋಗಿಪ್ಪ. ಅದೆಂತ ಹೆಸರಣ್ಣ? ಚೀ ಹೋಗಿಪ್ಪ ಎಂತದ್ದು? ಚೀ ಹೋಗಿಪ್ಪ. ನಿನ್ನ ಹೆಸರಲ್ವೇ? ಅದಲ್ಲ ಅದಲ್ಲ, ನನ್ನ ಹೆಸರಲ್ಲಂತೆ. ನನಗೆ ನಾಚಿಕೆ ಆದದ್ದು. ನಾಚಿಕೆ? ಹೆಸರೇ ಈಗ ನಿನಗೂ ನಾಚಿಕೆ ಆದ್ರೆ ನಮಗೇನಾಗಬೇಕು? ಬಿಟ್ಟವರಲ್ವಾ? ನಾವೆಲ್ಲ ನಾಚಿಕೆ ಬಿಟ್ಟವ್ರೆ. ಅಂದ್ರೆ ಹಾಗಲ್ಲ, ಹೆಣ್ಮಕ್ಳು ನಾಚಿಕೆ ಎನ್ನುವ ಕೋಟೆಯ ಒಳಗಿರ್ತಾರೆ, ಗಂಡಸರು ಬೇಕು ಅಂದಾಗ ಹಾಡ್ತಾರೆ, ಬೇಡ ಅಂದಾಗ ಒಳಗ್ ಬರ್ತಾರೆ. ಹಾಗಲ್ಲ ಅದು. ಗಂಡಸರ ನಾಚಿಕೆ ಕೋಟೆ, ಹೆಂಗಸರ ನಾಚಿಕೆ ಕೋಟೆ ಎತ್ತರ ಇಲ್ಲ. ಯಾವಾಗ ಬೇಕಾದ್ರೂ ಹಾಗೆ ಹಾರಬೇಕು ಅಂದ್ರೆ ದಾಟ್ಲಿಕ್ಕೆ ಬರ್ತದೆ, ಅಷ್ಟೇ ಇರ್ತಾರೆ. ನಿಮ್ಮಷ್ಟು ಎತ್ತರದ ದಾಟಬಹುದು. ಹಾಗೆ ಅದಲ್ಲ, ಅಂದ್ರೆ ಆ ಪರಿಧಿಯನ್ನು ಮೀರಿ ವ್ಯವಹರಿಸುವುದಕ್ಕೆ ಆಗುವುದಿಲ್ಲ. ಹಾಗಾಗಿ ನಾಚಿಕೆ ಆದದ್ದು ನನಗೆ. ನನ್ನ ಹೆಸರು ಹೇಳು. ಏನಾಯ್ತು? ನನಗೆ ಸರಿ ಕೇಳಲಿಲ್ಲ. ಅಲ್ಲ, ತಿಲೋತ್ತಮ, ತಿಲೋತ್ತಮೇ, ಹೀಗೆ ನನ್ನೆಲ್ಲರೂ ಕರೀತಾ ಇದ್ದಾರೆ. ಹೌದು, ಹಾಗೆಯೋ ಸತ್ಯ ಕೇಳಬೇಕು. ಅವನ ಜೊತೆಯಲ್ಲಿ ಇರುವವ ನೀನು. ನೀನು ತಿಲ ತಿಲ ಅಂದಾಗ ಬಾಯಿ ಬಿಟ್ಟು ನಾನೇ ಹೊರಗಾಗ್ತದೆ. ಎಣ್ಣೆ ಮಾಡ್ತಾರೆ ಅಂತ ಇವನಿಗೆ ನಿಜವಾಗಿ ಯಾವುದೆಲ್ಲ ರೋಗ ಅವ ಕ್ಷಣ ಕ್ಷಣಕ್ಕೂ ಬದಲಾಗ್ತಾರೆ. ಆಗಲ್ಲ, ಅವ ನೀನು ಹೇಳಿದಂತಹ ಆ ವಿಷಯವನ್ನು ಮನನ ಮಾಡು. ಹೌದಾ? ಅವ ಮನನ ಮಾಡುದಂದ್ರೆ ಹಾಗೆ. ಹೌದಾ? ಅವ ಬಾಯಿ ಬಿಟ್ಟು ನಾನೇ ಹೊರಗಾಗಿ ಎಲ್ಲ ಹಾಗೆ. ಹೌದಾ? ವಿಷಯ ಸಂಗ್ರಹ ಮಾಡಬೇಕಾಗಿದ್ದರೆ ಶ್ರವಣ, ಮನನ, ನಿಧಿಧ್ಯಾಸನ ಇಷ್ಟೆಲ್ಲ ತಿಳ್ಕೊಂಡಿದ್ದಾರೆ. ಅಯ್ಯೋ, ಅವ ಎಷ್ಟು ತಿಳಿದಿದ್ದಾನೆ ಅಂತ ಅವನೇ ತಿಳಿದ. ಅಷ್ಟು ತಿಳ್ಕೊಂಡಿದ್ದಾನಲ್ಲ. ಹೋಗ್ಲಿ, ಈಗ ನನ್ನ ಪರಿಚಯ ನಾನು ನಿಮ್ಮಲ್ಲಿ ಹೇಳಿಕೊಂಡೆ. ಹೌದಲ್ಲ? ಸಂಪ್ರದಾಯಕ್ಕಾದ್ರೂ ವಿಷಯವನ್ನು ತಿಳ್ಕೊಳ್ಳಿಕ್ಕಾದ್ರೂ ನೀವು ಯಾರು ಅಂತಾದ್ರೂ ನಾನು ತಿಳ್ಕೊಳ್ಬೇಕಾಗ್ತದೆ. ನೀವು ಜವಳಿ 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 ಎಲ್ಲ ಮತ್ತೊಂದು ಇವಳಿಗೆ ಗೊತ್ತಾಗಲಿಲ್ಲ. ಇವಳಿಗೆ ಪದ ಪ್ರಯೋಗ ಗೊತ್ತಿಲ್ಲ. ನಾವು ಅವಳ ಮಕ್ಕಳು. ಯಾರ ಮಕ್ಕಳು? ಅವಳ ಮಕ್ಕಳು. ಅವಳ ಮಕ್ಕಳು. ಅವಳಿ ಮಕ್ಕಳು. ಅವಳ ಅವಳಿ ಮಕ್ಕಳು. ಅವಳಿ ಮಕ್ಕಳನ್ನು ಹೇಳು. ಅವಳ ಮಕ್ಕಳು. ಅವಳ ಮಕ್ಕಳು. ಸರಿ, ಇವನು ಹಿರಿಯವನು, ಹೌದೇ? ನಾನು ಕಿರಿಯವನು, ಹೌದೇ? ಪೂರ್ತಿಗಾರ. ಹೌದೇ? ಹಾಗೆಂದು ಹಾ. ಅರ್ಹತೆಯಲ್ಲಿ, ಸಾಮರ್ಥ್ಯದಲ್ಲಿ, ವಿಕ್ರಮದಲ್ಲಿ, ಹಾ. ಕಟುಭಟತ್ವದಲ್ಲಿ ಹೌದು. ಒಬ್ಬರಿಗಿಂತೊಬ್ಬರು ಭಿನ್ನರಲ್ಲ, ಬೇರೆಯಲ್ಲ. ಹೌದು. ಮೂರು ಲೋಕಗಳನ್ನು ಗೆದ್ದವರು. ಹಾ. ನಮ್ಮ ಕೈವಶದಲ್ಲಿರಿಸಿಕೊಂಡು ಪ್ರಭುತ್ವವನ್ನು ನಡೆಸುತ್ತಿರುವವರು. ನೀವಿಬ್ಬರು ನಮ್ಮ ಹೆಸರು ಕೇಳಿದರೆ ಹೌದು. ಲೋಕ ಲೋಕಗಳ ಹಾ. ಎಲ್ಲರೂ ಗಡ 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 ನಡುಗುತ್ತಾರೆ. ಹಾಗೆ. ಹಾ. ಹಾ, ಹಾ. ನಮ್ಮ ಹೆಸರು ಕೇಳಿದರೆ ಅಷ್ಟು ಅಲ್ಲಿನ ಮೇಲೆ ಗಾಡಿ ಹೋದ ಹಾಗೆ ಅವರ ಎದೆ ಮೇಲೆ. ಹೌದೇ? ಅಷ್ಟು ಜನರಲ್ಲಿ ಪ್ರೀತಿಯನ್ನು ಹುಟ್ಟಿಸಿದ್ದೀರಿ ನೀವು. ಲೋಕದ ವೀರಾಗ್ರ ಗಣ್ಯರ ಎದೆಯಲ್ಲಿ ಭಯದ ಬೀಜವನ್ನು ಬಿತ್ತಿ ಮೇಳದವರು ನೀವು. ವರ್ಣಿಸಿಕೊಂಡವರು. ಅಲ್ಲ, ಲೋಕೇಶ ಅಂತ ಹೇಳ್ತೀರಿ. ಅದು ಈ ಕಡೆ ನೀವು ಯಾಕೆ ಈಗ ಬೇಟೆಗಾಗಿ ಬಂದವರನ್ನು ಬೇಟೆಯನ್ನಾಡಿ ಮರಳಿ ಹೋಗಬೇಕೆನ್ನುವಷ್ಟರಲ್ಲಿ ಹಾ. ನಿನ್ನ ಧ್ವನಿ ಕೇಳಿ, ಹೌದೇ? ನಿನ್ನ ಮೈಯ ಗಾಳಿ ಬೀಸಿ, ಹಾ, ಹಾ. ಆದ್ದರಿಂದಲೇ ಹುಡುಕಿ ಬಂದೆವು. ಈ ಕಡೆಗೆ ಬಂದೆ. ನಿನ್ನನ್ನು ಕಂಡೆವು. ಸರಿ. ನಿನ್ನ ಸಮಗ್ರ ವಿಚಾರ ತಿಳಿದೆ. ಆಗ್ಲಿ. ನಿನಗೆ ಗಂಡ ಇಲ್ಲ. ಮದುವೆ ಆಗಿ ಗಂಡೆಗಳಿಗೆ ಮದುವೆ ಆಗಲ್ಲ. ಗಂಡೆಗಳು ಅದೇ ನಿನಗೆ ಮದುವೆ ಆಗಲಿಲ್ಲ, ಗಂಡ ಇಲ್ಲ. ಗಂಡ ಇಲ್ಲ. ನಮಗೆ ಹೆಂಡತಿ. ನಮಗೆ ಹೆಂಡತಿ ಇಲ್ಲ. ಮದುವೆ ಆಗಿದ್ದ ಸತ್ತೋಗಿದ್ದಾರ? ಇಲ್ಲ, ಮದುವೆ ಆಗಲಿ. ಮದುವೆ ಆಗದೇ ಇರೋದ್ರಿಂದ ನಿಮಗೆ ಹೆಂಡತಿ. ನಿಮಗೆ ಮದುವೆ ಆಗದೆ ಇಲ್ಲದಿಂದ ಗಂಡ ಇಲ್ಲ. ನಿನಗೆ ಗಂಡ ಇಲ್ಲ, ನಮಗೆ ಹೆಂಡತಿ. ಹೆಂಡತಿ ಇಲ್ಲ. ನಾವಿಬ್ಬರು ಸರಿಯಾದ ಸಂಬಂಧ ಸರಿವಂತ ಅದೇ ಇಲ್ಲ ಸಂಬಂಧ. ನೀನು ನಮಗೆ ಹೆಂಡತಿಯಾಗಿ ನಮ್ಮ ಇಷ್ಟವನ್ನು ಪೂರೈಸಿ ತೃಪ್ತಿಪಡಿಸುವೆಯಾ? ನಮ್ಮನ್ನು ನೋಡು, ಭಯ ಇಲ್ಲದ ಮಾತಾಡು. ಆದರೆ
ನಮ್ಮಿಬ್ಬರನ್ನು ಆಗುವುದಿತ್ತು ಅಡ್ಡಿ ಇಲ್ಲ. ಇಬ್ಬರನ್ನು ಮದುವೆ ಅಲ್ಲ ಅಣ್ಣ, ಇಬ್ಬರಲ್ಲಿ ಒಬ್ಬನನ್ನಾದ್ರೂ ಆಗಲಿ ಮತ್ತೊಬ್ಬರು ಸುಧಾರಿಸುವ. ಮತ್ತೊಂದರೆ ಏನು ನೋಡುವ. ಈ ಅಣ್ಣ ತಮ್ಮನಿಬ್ಬರು ಹೀಗೆ ಮಾತಾಡುವ. ಅದಲ್ಲ, ಮದುವೆ ಆಗಬಹುದಿತ್ತೇ. ಏನಾಯ್ತು? ಮೋಸ ಆಯ್ತಲ್ಲ ಈಗ. ಮೋಸ ಯಾರಿಲ್ಲ, ಯಾರಿಗಾದ್ರೂ ಮಾತು ಕೊಟ್ಟಿದ್ದ? ಅದಲ್ಲ, ಯಾರಾದ್ರೂ ಮೋಸ ಮಾಡಿ ಹೆಚ್ಚು ಕಡಿಮೆ ಆಯ್ತಲ್ಲ. ಅಲ್ಲ ಹೆಚ್ಚಾಗಿ ಕಡಿಮೆ ಆಗೋದು ಬೇಡ. ಅಡ್ಡಿ ಇಲ್ಲ ಬಿಡು, ನಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅದೇ ಎಂತದ್ದು ಅಲ್ಲ, ದೊಡ್ಡ ವಿಷಯ ಅಲ್ಲ ಅಂತ. ಹಾಗಲ್ಲ, ಈಗ ಮದುವೆ ಆಗದೆ ಉಳಿದದ್ದಕ್ಕೆ ಕಾರಣ ಏನು? ಹುಡುಗರು ಸಿಕ್ಕದೇ ಅಲ್ಲ, ಮತ್ತೆ ಮದುವೆ ಆಗುವುದಕ್ಕೆ ಮುಂದೆ ಬಾರದೇ ಇದ್ದವರು ಯಾರೂ ಇಲ್ಲ, ಎಲ್ಲ ಬಂದವರೇ. ಮದುವೆ ಆಗುವುದಕ್ಕೆ ಮುಂದೆ ಬಂದಿದ್ದಾರೆ. ಆದ್ರೂ ನೀನು ನಾನು ಒಪ್ಲಿಲ್ಲ. ಯಾಕೆ ಒಪ್ಪಲಿಲ್ಲ? ಒಂದು ನಿರ್ಧಾರವನ್ನು ಮಾಡಿಕೊಂಡವಳು. ಏನು ನಿರ್ಧಾರ? ಅಂದ್ರೆ ಮುಂದೆ ಬಂದವರನ್ನು ಮದುವೆ ಆಗುವುದಿಲ್ಲ ಅಂತ ಏನಾದ್ರೂ ನಿರ್ಧಾರ? ಹಾಗಲ್ಲ, ಫಲವಂತನನ್ನು ಮದುವೆ ಆಗಬೇಕು. ಇದು ನಿನಗಂತೆ ಲೋಕದಲ್ಲಿರುವ ಎಲ್ಲ ಹೆಣ್ಣುಗಳಿಗೂ ಈ ಆಸೆ ಇರ್ತದೆ. ಹೌದೇ? ನಮ್ಮ ಗಂಡನಿಗೆ ಬಲ ಇರಬೇಕು. ಬಲ ಇಲ್ಲದೆ ಇದ್ದವ ಗಂಡ ನಾವಿಬ್ಬರೂ ಬಲಿಷ್ಠರೇ. ನೀವಿಬ್ಬರು ಬಲಿಷ್ಠರೇ ಅಂತ ನೀವು ಹೇಳಿಕೊಳ್ಳಬಹುದು. ಆದ್ರೆ ನನಗದು ಅರ್ಥ ಆಗಬೇಕೋ ಬೇಡವೋ? ನಿನಗೆ ಹೇಳಿದಷ್ಟೇ ಹೇಳಿದರ್ಥ. ನಿಮ್ಮ ಮಾತನ್ನೇ ನಂಬುದಾದ್ರೆ ಹಾಗೆ. ಈಗ ನಂಬುಗೆ ಬರಬೇಕು ಅಂತಾದ್ರೆ ನಾನು ಪ್ರತ್ಯಕ್ಷವಾಗಿ ಅದನ್ನು ಕಾಣಬೇಕು. ಅವ ಬಲವಂತ ಅಂತ ನಾನು ಹೇಳಿದ್ರೆ ಸಾಕಾಗುದಿಲ್ಲ. ಅಣ್ಣ, ನಾನು ಬಲವಂತ. ನೀನು ಬಲವಂತ. ಹೇಳ್ತಾರೆ ಯಾಕೆ? ಅವ ಹೇಳ್ತಾನೆ ನಾನು ಬಲವಂತ ಅಂತ ಹೇಳ್ತೀರಿ ನೀವು. ಅದನ್ನು ಒಪ್ಪಿಕೊಳ್ಳುವುದಕ್ಕಾಗುವುದಿಲ್ಲ. ಯಾಕಂದ್ರೆ ನೀವು ನಿಮ್ಮಷ್ಟಕ್ಕೆ ಹೇಳಿಕೊಳ್ಳುವುದು ನಾನು ಕಾಣಲಿಲ್ವಲ್ಲ ನಿಮ್ಮಲ್ಲಿ ಎಷ್ಟು ಶಕ್ತಿ ಉಂಟು ಅಂತ. ಈಗ ಅದು ನನಗೆ ಅರ್ಥ ಆಗಬೇಕು ಅಂತ. ಇಬ್ಬರಲ್ಲಿ ಯಾರನ್ನ ಆಯ್ಕೆ ಮಾಡುವ ಯೋಚನೆ? ಆಯ್ಕೆ ಮಾಡುವುದು ಹೀಗೆ, ಬಲ ಯಾರು ಗಟ್ಟಿ ಅಣ್ಣ, ಅವರು ಬಲ ಬಲ ಅಲ್ಲ, ನೀನೆಲ್ಲಿಗೆ? ಬಲ ನಾನು ಕರ್ದದ್ದಲ್ಲ. ಅಲ್ಲ, ನೀನು ಯುದ್ಧ ಮಾಡ್ತೀಯ ಅಂತ. ನನ್ನಲ್ಲ, ನನ್ನಲ್ಲಿ ಯುದ್ಧ ಮಾಡುವುದಲ್ಲ ನೀವು. ನಲ್ಲಿ ಆಹಾ, ಇನ್ನೊಂದು ಒಂದು ಅವಕಾಶ ಸಿಕ್ಕಿತು ಅಂತ ಬಹಳ ಸಂತೋಷ ಪಟ್ಟೆ ಅಲ್ಲ? ಅದಲ್ಲ, ಮತ್ತೆ ಯುದ್ಧ ಮಾಡುವೆಯಂತೆ ಇವನನ್ನು ನೀನು ಗೆದ್ದರೆ ನಿಮ್ಮನ್ನು ಮದುವೆಯಾಗಬಹುದಂತೆ ಇವನನ್ನು ನೀನು ಗೆದ್ದರೆ ನಿಮ್ಮಲ್ಲಿ ನೀವು ಹೊಡೆದಾಡಿಕೊಳ್ಳಬೇಕು. ನಿಮ್ಮಲ್ಲಿ ಯಾರು ಬಲವಂತನು ಅಂತ ನಾನು ನೋಡ್ಬೇಕು. ಅಂತವನನ್ನು ಒಬ್ಬನನ್ನು ಮದುವೆ ಆಗ. ನಮ್ಮೊಳಗೆ ವಿವಾದವನ್ನು ತಂದು ಹಾಕುವ ಬುದ್ಧಿಯ ಹೆಣ್ಣಿವಳು ಇದು. ಅಲ್ಲ, ನನಗೆ ಬೇಕಾಗಿ ಅಲ್ಲಪ್ಪ, ನನಗೆ ಅದಕ್ಕೆ ಕುಟುಂಬಕ್ಕೆ ಯಜಮಾನನ ಸ್ಥಾನದಲ್ಲಿ ಇರುವುದಕ್ಕೆ ಅರ್ಹತೆ ಸಾಲದವಳು. ನೀನು ಆಸೆ ಬಿಡುವುದೊಳ್ಳೆದು. ನಾನೇಗಾದ್ರೂ ಈ ಮನೆ ಹೊಕ್ಕರೆ ಹೀಗೆ ಅಣ್ಣ ತಮ್ಮಂದಿರು ಜಗಳ ಮಾಡಬೇಕು ಅಂತ ಏನಾದ್ರೂ ಯೋಚನೆ ಮಾಡ್ತಾರೆ. ಹಿರಿಯವನಾದ ನೀನೇ ಜಗಳ ಗಂಟಿಯನ್ನು ಮದುವೆ ಆದ್ರೆ ಸಂಸಾರವೇ ಹಾಳಾದೀತು. ತಮ್ಮನಿಗಾದ್ರೆ ಏನಾದ್ರೂ ಅಡ್ಡಿಲ್ಲ, ಸುಧಾರಿಸಬಹುದು. ತಮ್ಮ ಅಣ್ಣನ ಹೆಂಡತಿಯನ್ನು ಗೌರವವಾಗಿ ಕಾಣುವಂತಹ ತಮ್ಮನಿಗೆ ಅವಳು ಎಂತವಳಾಗಲಿ. ಆದ ಕಾರಣ ನಾನು ಇವರನ್ನು ಮದುವೆ ಆಗ್ತೇನೆ. ಸುಮ್ಮನೆ ನಿಮ್ಮಲ್ಲಿ ಮಾತನಾಡಿಕೊಂಡು ಹೊತ್ತು ಕಳೀತಾರಲ್ಲ. ನನ್ನನ್ನ ಆಗಬಹುದು. ಅವ ಹೆಸರು ನನ್ನನ್ನಾಗಬೇಕು ಅಂತ. ಅವನಿರ್ಲಿ, ನನ್ನನ್ನ ಅವನಂದ್ರೆ ನಾನು ಅಲ್ಲ, ಜೊತೆ ನೀವು ನನಗೆ ಸರಿ ಆಗ್ತದೆ. ಅದ ನನಗೆ ಅವನಿಗಿಂತ ಒಂದು ಕ್ಷಣದ ವಯಸ್ಸು ಕಡಿಮೆ. ನನಗಿಂತ ಒಂದು ಕ್ಷಣ ಮದುವೆ ಆಗಬಹುದೇ? ಮುದುಕ ಇವರು ಹೇಳ್ತಾರೆ ನನಗೆ ಮದುವೆ ಆಗ್ಬೇಕು ಅಂತ. ಈಗ ಅವನ ಮೋರೆ ನೋಡಿ ನಮ್ಮಗಳ ಪ್ರಾಯ ಇದ್ದವನಿಗೆ ಯಾರು ಮೊದಲು ಹುಟ್ಟುತ್ತಾನ ಈಗ ಅವನ ಕೂದಲಿಗೆಲ್ಲ ಬಣ್ಣ ಹಚ್ಚಿ ಅವನು ಸಣ್ಣ, ಆಮೇಲೆ ಹುಟ್ಟಿದವ ಹಿರಿಯ. ಅದೇಗೆ ಈ ಲೋಕರೂಢಿಯಲ್ಲಿ ಹೌದು, ಮೊದಲು ಬಂದವ ದೊಡ್ಡವ ಅಲ್ವಾ? ಅಲ್ಲ, ಮತ್ತೆ ನೀನು ಗೊತ್ತೇ ಇಲ್ಲ. ಇದು ಹೊಸ ವಿಷಯ. ಮೊದಲು ಹುಟ್ಟಿದವ ತಮ್ಮ, ಆಮೇಲೆ ಹುಟ್ಟಿದವ ಅಣ್ಣ. ಇದು ಇವತ್ತು ಬದಲಾಯಿಸಿದವ ಈ ಅಡಲ ಅದಕ್ಕೆ ಸರಿಯಾದಂತಹ ಆಧಾರವನ್ನು ಆಧಾರ ಎಂತದ್ದು? ನಿನಗೆ ಕೋಲಿನರಿಕಾ ನ್ಯಾಯ ಅಂತ ಎಂತ ನರಿಗೆ ಒಂದು ನಡಿಗೆಯಲ್ಲಿ ಗೋಲಿಯನ್ನು ಹಾಕಿದರೆ ಅದನ್ನು ತಲೆ ಕೆಳಗೆ ಮಾಡಿ ಕೆಳಗೆ ಬೀಳುವಾಗ ಮೊದಲಿನ ಗೋಲಿ ಹೊರಗೆ ಬರ್ತದ, ಆಮೇಲೆ ಮೊದಲು ಹೊರಗೆ ಬರುವುದು ಯಾವುದು, ಆಮೇಲೆ ಹೌದಾ?
ಗೊತ್ತಾ? ನೀನೀಗ ಮದುವೆಗಾಗುವಾಗ ಗೋಲಿನಲ್ಲಿ ಕೆಲವೊಂದು ಇಷ್ಟರವರೆಗೆ ನಿನ್ನ ಹತ್ರ ನಾನು ಕೇಳಿ ಈಗ ಗೋಲಿನಲ್ಲಿ. ಬೇಡ, ಇವಳನ್ನು ನಾನು ಅಣ್ಣ ಅಂತ ಹೇಳ್ತೀನಿ. ಒಂದು ವೇಳೆ ಹೌದಾದರೆ ಅಣ್ಣನಿಗೆ ವಿವಾಹವಾಗದೆ ತಮ್ಮ ಮದುವೆ ಆಗ ಕೂಡ ನೀನು ನನ್ನನ್ನು ಮದುವೆ ಆಗ, ನಾನು ಅಣ್ಣ, ಅವನನ್ನು ಮತ್ತೆ ಆಗುದು. ಬಾಯಿಲಿ ಮಾತಾಡ್ತೀಯ ಈಗ ಎರಡು ಬೆಟ್ಟಿಗಿಲ್ಲ ಮೊದಲು ಗೆದ್ದದ್ದು ನನ್ನ ಸಾಮರ್ಥ್ಯ. ಏನ್ ಮಾತಾಡ್ತೀಯ? ಸಾಮರ್ಥ್ಯವೇ ಇಲ್ಲ. ನೀವು ಎಷ್ಟು ಏನು ಮಾಡಿದ್ರು ಅವನ ಪ್ರಭಾವದಿಂದ ಮಾಡಿದ್ದು. ಅವ ಹೇಳಿದ ನ್ಯಾಯ. ಅವ ಉಪ್ಪುದಿಂದ ಅಲ್ಲ. ಮತ್ತೆ ನೋಡಿ, ನಿಮ್ಮ ಹೆಸರಿಗೆ ಕಳಂಕ ತರುವುದು. ನೀವು ಉಪಸುಂದ ನಾನು ಉಪಸುಂದ ಅಂತ ಹೇಗೆ ಗೊತ್ತಾ ನಿಮಗೆ? ವಾತ್ಸಲ್ಯವಲ್ಲ ಸಂಕಟವಿಲ್ಲದ್ದು. ನಾವಿಲ್ಲದ ನಿನಗೆ ಸಂಕಟ ಮಣ್ಣತೆ